ಇಲ್ಲಿಂದ ಇಲ್ಲಿ ತನಕ ಇಷ್ಟೇ ಜಾಗ ಐತಿ. ಇಷ್ಟೇ ಜಾಗ ಇತ್ತು ಸರ್. ಹ್ಮ್. ಪತ್ರಾ ಶೆಡ್ದೊಳಗೆ ಇಷ್ಟೇ ಜಾಗ ಇತ್ತು. ಹ್ಮ್. ಅವಾಗೆಲ್ಲ ತುಂಬಾ ಕಷ್ಟ ಪಟ್ಟಿದೀವಿ ಸರ್. ಈಗೆಲ್ಲ ಹೆಂಗ್ ಅನ್ಕೊಳ್ತಾರ ಅಂದ್ರ ಈಗ ಸರಿಗಮಪಕ್ ಹೋಗ್ ಬಂದಾನ, ಚಲೋ ಹೆಸರು ಮಾಡ್ಯಾನ, ಹೆಸರು ಮಾಡಿದ್ ಓಕೆ, ಚಲೋ ದುಡ್ಡು ಮಾಡ್ಯಾನ, ಅಗದಿ ಬಿಲ್ಡಿಂಗ್ ಐತೆ ಒಂದು ಭಾವನೆ ಇರ್ತದೆ. ಇರ್ತೈತ್ ಸರ್. ತಮ್ಮ ಒಂಚೂರು ಹೊರಗೆ ಅದೊಂದ್ ಇರ್ತೈತ್ ಸರ್. ಈಗ ಚಲೋ ಹೆಸರು ಮಾಡ್ಯಾನ, ಚಲೋ ರೊಕ್ಕ ಐತಿ ಇನ್ ಕಡೆ, ಅದೊಂದ್ ಬಿಲ್ಡಿಂಗ್ ಅದಾನ, ಒಟ್ ಆರಾಮ್ ಹೈಫೈ ಅದಾನ ಬಿಲ್ಡಿಂಗ್ ದಾಗ, ಆರಾಮ್ ಎಂಜಾಯ್ ಮಾಡ್ಕೋತ ಆರಾಮ್ ರಾಜನ್ ತರ ಅದಾನ ಅಂತ ಅನ್ಕೊಳ್ತಾರ. ನಮಗೆ ಈ ಒಂದು ಎಲ್ಲಾ ಒಂದೊಂದು ಕಾರ್ಯಕ್ರಮ ತೋಲಿ ಹೋಗಿದ್ದು ಮಾಡಕ್ ಬಂತಲ್ರವ, ಒಂದ್ ತರ ಖುಷಿನೇ ಆಯ್ತಿರ್ತದ ನನ್ ಪೈಲ. ನನ್ ಮಗ ಏನು ಕಾಣಿಸ್ಲಾರ್ದವ ಎಲ್ಲಿ ಬಿ ಬಹುತೇ ಇವ ಎಲ್ಲಿ ಹೋಗಂಗಿಲ್ಲತ್ತಿರ ನಂಗ್ ಒಂದ್ ಅನಿಸಿಕೆ ಇತ್ತು. ಅದಕ್ಕೆ ಇವ್ರಿಗೆ ಬೆನ್ನೆಲುಬಾಗಿ ನಿಂತವ್ರು ನಮ್ದು ಅಣ್ಣನ ಮಗ ರೋಹಿತ. ಇವ್ರು ಏನ್ ಮಾಡ್ತಾರ ಅದಕ್ಕೆ ನನ್ ಸಪೋರ್ಟ್ ಹೇಳೋದೇನಂದ್ರ, ನಮ್ಮ ತಂದೆಯವರು ಆಮೇಲೆ ಬೊಮ್ಮೆ ಮುತ್ತಿ ಆಗಿರ್ಲಿ, ಆಮೇಲೆ ಅವ್ರ ಕೆಲವೊಂದ್ ಸಂಘ ಐತ್ರಿ, ಒಂದ್ 8-10 ಜನ ಅದಾರ್ರಿ. ಸಿದ್ದರಾಮೇಶ್ವರ ಭಜನಾ ಮಂಡಳಿ ಅಂತೇಳಿ ನಮ್ಮ ಊರಿಗೆ ದೊಡ್ಡ ಜಾತ್ರೆ ಅದು. ಆ ಒಂದು ಗುಡಿ ಭಜನಾ ಮಂಡಳಿ ಒಳಗೆ ಶ್ರಾವಣದಾಗ ಭಜನಾ ಮಾಡ್ತಿದ್ದೀರಿ ಅವರು. ಭಜನಾ ಮಾಡುವಾಗ ನಾವು ಹೋಗ್ತಿದ್ದೇರಿ, ಅವ್ರು ಹಾಡುವಾಗ ನಾವು ಕೂತ್ಕೊಂಡು ಕೇಳ್ತಿದ್ವಿ. ಅವ್ರ ಹಾಡು ಬಾಳ್ ಚಲೋ ಹಾಡೋರು. ಎಂತಾದೋ ಗುರವಿನ ಲೀಲಾ ಅಂತ ಯಾರಿಗೂ ತಿಳದೇ ಇಲ್ಲ ತಾನ. ಅದಕ್ ನಾನ್ ದರ್ಶನ್ ಸರ್ ಕೇಳಿದೆ, ಖಂಡಿತ ಇವತ್ ನಿನ್ ಹುಟ್ಟದ ಹಬ್ಬ, ನಾನ್ ನಿನಗೊಂದ್ ಪ್ರಾಮಿಸ್ ಮಾಡ್ತೀನಿ, ಒಂದಲ್ಲ ಒಂದ್ ದಿವ್ಸ ನಾನು ಸಿನಿಮಾದಲ್ಲಿ ನಿನಗೆ ಹಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೊಂದು ನಡೀತದೆ ಸರ್. ಮೊನ್ನೆ ಬರುವಂತ ಜನರಿಂದ ನಾನ್ ಮೇಲೆ ಬಂದೆ ಅಂತ ಒಂದು ಅದ್ಭುತವಾದ ಸಿನಿಮಾ ಸರ್. ಮುಂದೆ ಇನ್ನೊಂದು 4-5 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಮನೆಯಲ್ಲಿ ಒಂದು ಏನೋ ಮನೆಯದು ಹಿಂಗ ಚರಿಗೆ ತುಡುದಾಗಿರ್ಲಿ, ತಾಡು ತೊಳಿದಾಗಿರ್ಲಿ, ಇಡುದಲ್ಲಿ ಏನು ಮಾಡಂಗಿಲ್ಲ. ಬಟ್ ನನ್ನ ವಿಷಯ ಅಂತ ಬಂದಾಗ ನಮ್ ತಮ್ಮ ಕುರುಡದಾನ, ನಮ್ ತಮ್ಮ ಕಣ್ಣು ಕಾಣಂಗಿಲ್ಲ, ಅವಂಗೆಲ್ಲ ಮಾಡ್ಬೇಕು, ಅವಂಗೆಲ್ಲ ತರಬೇಕು. ನಮಗೇನು ತಪ್ಪಾದಾಗ ತಿದ್ದು ಹೇಳ್ತಿರ್ತಾನ, ಖುಷಿ ಆದಾಗ ಅವ ಮನದೊಳಗ ಖುಷಿ ಇಟ್ಕೊಂಡಿರ್ತಾನ, ಒಟ್ಟ ಹೊರಗೆ ಬಿಟ್ಟು ಕೊಡಂಗಿಲ್ಲ. ಅದೊಂದು ಬಿಟ್ಟು ಕೊಟ್ರೆ ಮತ್ತೆ ಇವನಿಗೆ ಎಲ್ಲಿ ಕೋಪಕ್ಕೆ ಬರ್ತದೇನು. ಚಿಕ್ಕ ಮನೆ ಸರ್. ಮೊದ್ಲು ಇದಕ್ಕಿಂತ ಚಿಕ್ಕದಿತ್ತು ಸರ್. ಇದೇನಿದೆಯಲ್ಲ ಇದು ಬಿಟ್ಟು ಸರ್, ಇದು ಬಿಟ್ಟು ಇಲ್ಲಿಂದ ಅಲ್ಲೇನಿದೆಯಲ್ಲ, ಮೇ ಬಿ ಇಲ್ಲಿಂದ ಏನಪ್ಪ ಇದೆ, ಇಲ್ಲಿಂದ ಇಲ್ಲಿನ ಅಥವಾ ಇಲ್ಲಿಂದ ಇಲ್ಲಿನ ಅಷ್ಟಿತ್ತ ಮೊದಲು. ಎಲ್ಲಿಂದ ಎಲ್ಲಿ ತನ ಇಲ್ಲಿಂದ ಇಲ್ಲಿ ತನ ಇಷ್ಟೇ ಜಾಗ ಐತಿ. ಇಷ್ಟೇ ಜಾಗ ಇತ್ತು ಸರ್. ಪತ್ರಾ ಶೆಡ್ದೊಳಗೆ ಇಷ್ಟೇ ಜಾಗ ಇತ್ತು. ಅವಾಗೆಲ್ಲ ತುಂಬಾ ಕಷ್ಟ ಪಟ್ಟಿದೀವಿ ಸರ್. ಈಗೆಲ್ಲ ಹೆಂಗ್ ಅನ್ಕೊಳ್ತಾರ ಅಂದ್ರ ಈಗ ಸರಿಗಮಪಕ್ ಹೋಗ್ ಬಂದಾನ, ಚಲೋ ಹೆಸರು ಮಾಡ್ಯಾನ, ಹೆಸರು ಮಾಡಿದ್ ಓಕೆ, ಚಲೋ ದುಡ್ಡು ಮಾಡ್ಯಾನ, ಅಗದಿ ಬಿಲ್ಡಿಂಗ್ ಐತೆ ಒಂದು ಭಾವನೆ ಇರ್ತದೆ. ಇರ್ತೈತ್ ಸರ್. ತಮ್ಮ ಒಂಚೂರು ಹೊರಗೆ ಅದೊಂದ್ ಇರ್ತೈತ್ ಸರ್. ಈಗ ಚಲೋ ಹೆಸರು ಮಾಡ್ಯಾನ, ಚಲೋ ರೊಕ್ಕ ಐತಿ ಇನ್ ಕಡೆ, ಅದೊಂದ್ ಬಿಲ್ಡಿಂಗ್ ಅದಾನ, ಒಟ್ ಆರಾಮ್ ಹೈಫೈ ಅದಾನ ಬಿಲ್ಡಿಂಗ್ ದಾಗ, ಆರಾಮ್ ಎಂಜಾಯ್ ಮಾಡ್ಕೋತ ಆರಾಮ್ ರಾಜನ್ ತರ ಅದಾನ ಅಂತ ಅನ್ಕೊಳ್ತಾರ. ಬಟ್ ಏನಿಲ್ಲ ಸರ್, ಇನ್ನು ಮನೆ ಕಟ್ಟಿಲ್ಲ ಸರ್. ಇದು ನನ್ನ ಚಿಕ್ಕ ಮನೆ ಸರ್. ಮುಂದಿನ ದಿನಗಳಲ್ಲಿ ಕಟ್ಬೇಕನ್ನೋ ಒಂದು ಆಸೆ ಇದೆ ಸರ್. ನೋಡ್ಬೇಕು, ಅದೆಲ್ಲ ದೇವ್ರ ಕೃಪೆ ಸರ್. ದೇವ್ರ ಆಶೀರ್ವಾದ ಮಾಡಿದ್ರೆ ಇದೊಂದು ಮನಿ ಕಟ್ಬೇಕು ಸರ್. ಅಂದ್ರೆ ಮೊನ್ನೆ ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೇನೆ, ಜಿ ಕುಟುಂಬ ಅವಾರ್ಡ್ಸ್ ಹೋಗಿದೆ ಸರ್. ಅವಾರ್ಡ್ಸ್ ಹೋಗಿದೆ, ನಂದೊಂದ್ ಸ್ವಲ್ಪ ಕೆಲಸ ಆಯ್ತು, ರೆಕಾರ್ಡಿಂಗ್ ಎಲ್ಲ ನಡೀತಾ ಇರ್ತದೆ. ಅಲ್ಲಿ ನಮ್ಮ ಪ್ರೀತಿಯ ಎಲ್ಲಾ ಹೀರೋಗಳಿಗೆ, ಹೀರೋಯಿನ್ಗೆ ಎಲ್ಲ ಮೀಟ್ ಆಗಕ್ ಹೋಗ್ತಾ ಇರ್ತೀನಿ. ಜಗ್ಗೇಶ್ ಸರ್ ಅವ್ರದೊಂದು ಸಂಭಾಷಣೆ ಕೇಳ್ತೀನಿ ಸರ್. ಅವ್ರದೊಂದು ಪ್ರಶಸ್ತಿ ಕೊಡ್ಲಿಕ್ಕೆ ಬಂದಿರ್ತಾರೆ. ನಿಜವಾಗ್ಲೂ ಕಲಾವಿದ ಯಾವಾಗ ಅವನು ಒಂದು ಗುರಿ ಸಾಧಿಸ್ತಾನಂದ್ರೆ, ಅವನೊಂದು ಗೂಡು ಕಟ್ಕೊಂಡಾಗ ಅವನು ಪರಿಪೂರ್ಣವಾಗಿ ಅವನೊಂದೆಲ್ಲ ಸಾಧನೆ ಮಾಡ್ದಂಗೆ ಅಂತ ಅವ್ರದೊಂದು ಕೇಳಿದೆ. ಅದು ಅಂದಾಗ ಇಷ್ಟೊಂದು ಚಿಕ್ಕ ಮನೆ ಇದು, ಆಮೇಲೆ ಸ್ವಲ್ಪ ಪತ್ರಗಳೆಲ್ಲ ಹಾಕಿ ಸ್ವಲ್ಪ ಇಲ್ಲಿ ಹಿಡಿದು ಇಲ್ಲಿ ತನ ದೊಡ್ಡದಾಗಿ ಜಾಸ್ತಿ ಮಾಡ್ಯಾರ. ಇಲ್ಲೆಲ್ಲ ದೇವ್ರ ಕೋಣೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು. ಇದೆಲ್ಲ ಸ್ವಲ್ಪ ಜಾಸ್ತಿ ಆಗಿದ್ದು. ಅದಕ್ಕಿಂತ ಮುಂಚೆನೆ ಏನು ಇದ್ದಿದ್ದಿಲ್ಲ. ಈಗ ಒಂದ್ 2-3-4 ವರ್ಷ ಆಯ್ತು ಸರ್ ಅಷ್ಟೇ. ಇದೊಂದ್ ಸ್ವಲ್ಪ ಇದು ಮಾಡಿ ಅಂದ್ರೂನು ಇದು ಹಿಂದಿಂದ ಗಾಡಿ ಬಿದ್ದಿತ್ತು ಸರ್ ಅವಾಗ. ಅಂದ್ರ ದಸರಾದೊಳಗ ಹೂವ ಅದೆಲ್ಲ ಕಟ್ಟುವಾಗ ಮಹಾನವಮಿ ಒಳಗ ಈಗ ಒಂದು ಗಾಡಿ ಬಿದ್ದಿತ್ತು ಸರ್. ಇದು ಮ್ಯಾಲೆ ಅಂದ್ರೆ ಇದು ಮ್ಯಾಲಿನ ಪತ್ರ ಕಾಣತಾವಲ್ರಿ, ಇದು ಗಾಡಿನೇ ಪೂರ್ತಿನೇ ಪತ್ರ ಇದ್ದಿದ್ದಿಲ್ರಿ ಸರ್. ಮ್ಯಾಗ ಗಾಡಿ ಇತ್ತ, ಅದು ಗಾಡಿ ಮಳಿ ಎಲ್ಲಾ ಬಂದು ಈಗಾದ್ರೂ ಮಳಿ ಅವಾಗ ಸೋರ್ತಿತ್ತು ಸರ್ ಬಾಳ ಕೆಟ್ಟ. ಎಲ್ಲಾ ಮಲ್ಕೊಳಕ್ ಜಾಗ ಇರ್ತಿದ್ದಿಲ್ಲ. ಅಂದ್ರ ಬಿ ಹೆಂಗೋ ಸೋರು ನೀರೊಳಗ
ಅವ್ವ ಅಪ್ಪ ತಮ್ಮ ತಂಗಿ ನಾನು ನಮ್ಮಕ್ಕ ಹ್ಮ್. ಸ್ವಲ್ಪ ದಿವಸ ಈ ಮನೆಯಲ್ಲಿ ಕಾಲ್ ಕಳೆದಿವ್ ಸರ್, ಈಗೆಲ್ಲ ಸೋರ್ತಿತ್ತ. ಹ್ಮ್. ಸೊ ಹಿಂಗಾಗಿ ಅದಾದ್ಮೇಲೆ ಈ ಗಾಡಿ ಬಿತ್ತು ಸರ್. ಗಾಡಿ ಹೆಂಗ್ ಬಿದ್ದಿತ್ತಂದ್ರ ಅದು ಹೇಳಂಗಿಲ್ಲ ಸರ್. ಹ್ಮ್. ನಮ್ಮ ಅವ್ವ ಇಲ್ಲಿ ಚಾ ಮಾಡತ್ತಿಲ್ ಕಾಣ್ತೈತಿ ಮುಂಜಾನೆ. ಹ್ಮ್. ಅದೇನೋ ಅಂಬಾಭವಾನಿ ಆಶೀರ್ವಾದ ಸರ್, ನಾವು ಪೂಜೆ ಮಾಡ್ತಾ ಇದೀವಿ ಸರ್. ಎಲ್ಲಾ ದೇವ್ರು ನಂಬಿದಕ್ಕೆ ಅದೊಂದು ಕೈ ಹಿಡಿದಿದ್ದು. ಹ್ಮ್. ಆ ಗಾಡಿ ಹೆಂಗ್ ಇಲ್ಲಿ ಮಳಿ ಹೊಂಟದ ಸರ್, ಹೊರಗ್ ಬಾಳ ಕೆಟ್ಟ ಬಿರುಸ್ ಮಳಿ ಬರಾಕತೈತ್ರಿ ಇಲ್ಲಿ ಹೊರಗ. ಹ್ಮ್. ಇಲ್ಲಿ ಗಾಡಿ ಬೀಳುದೈತಿ. ಬಟ್ ಹೆಂಗ್ ಎದ್ರ ಸಂಬಂಧ ನಿಂತಿತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮಪ್ಪ ನಮ್ಮವ್ವ ಇಬ್ರು ಕೂತಿದ್ರ, ಅಲ್ಲಿ ಚಾ ಮಾಡತ್ತಿದ್ರ ಕಾಣತೈತಿ. ಏನೋ ಹಾಲ್ ಇದ್ದಿದ್ದಿಲ್ಲ, ಹಾಲ್ ತರಾಕ್ ಹೊರಗ್ ಹೋಗ್ಯಾರ್ರಿ. ಹಾಲ್ ತರಾಕ್ ಹೊರಗ್ ಹೋಗ್ಯಾರ. ನಮ್ಮವ್ವನು ಹಂಗ ನಮ್ಮ ಅಪ್ಪನ ಜೋಡಿ ಕಡೆ ಹೊರಗ್ ಬಂದ್ಬಿಟ್ಟಿದ್ರ. ಹೊರಗ್ ಬಂದ್ ಆ ಕಡೆ ಹಿಂಗ ಅಲ್ಲಿ ಏನ್ ಜೇಜಿ ತೋರ್ಸಿದ್ನಲ್ಲ, ಅಲ್ಲಿ ಗ್ಯಾಸ್ ಬಂದ್ ಮಾಡಿ ಎಲ್ಲಾ ಇದ್ ಮಾಡಿ ಹೊರಗ್ ಹೋಗಿದ್ರ ಅವ್ರು. ಹೊರಗ್ ಹೋಗಿ ಅಲ್ಲಿ ಕುಂತಾರ, ಇಲ್ಲಿ ದೊಡ್ಡದ್ ಗಾಡಿ ಬಿದ್ದಿತ್ತೆ. ಇಲ್ಲೇನಿದೆ ಸರ್, ಇಲ್ಲಿಂದ ಪೂರ್ತಿ ಇಲ್ಲಿ ತನಕ ಅದೇನು ಹೇಳಂಗೇ ಇಲ್ಲ ಸರ್. ಪೂರ್ತಿ ದನ್ನತೆ ಬಿದ್ದಾಗ ಒಂಥರ ಏನೋ ವೈಬ್ ಆಗಿತ್ರಿ. ಆ ಸಮಯದಲ್ಲಿ ಅವ್ವ ಅಪ್ಪ ಒಳಗಿದ್ರೆ ಹೆಂಗ್ ಆಗ್ತಿತ್ತು. ಅವಾಗ ಯೋಚನೆ ಮಾಡಿದಾಗ, ಓ ನಮ್ ದೇವ್ರ ಇದಾನ ನಮ್ಮ ಹತ್ರ, ತಾಯಿ ಇದ್ದಾಳೆ, ದೇವಿ ಇದ್ದಾಳೆ, ಅವಳೆಲ್ಲ ಕಾಯ್ದುದು ಅಂತೇಳಿ. ಹಿಂಗಾಗಿ ಅದೆಲ್ಲ ಚಿಕ್ಕ ಮನೆ ಇದು ಮಾಡಿದೀನಿ. ಮುಂದೆ ಇದೆಲ್ಲ ನಾನು ಇಲ್ಲಿ ಜಾಸ್ತಿ ಮಲ್ಗೋದಿಲ್ಲ, ಯಾಕಂದ್ರೆ ನಂದು ದಿನನಿತ್ಯ ಅಭ್ಯಾಸ ಮಾಡುದು, ಆಮೇಲೆ ಏನಾದ್ರು ಹೊಸ ಕಂಪೋಸ್ ಮಾಡುದು. ಆಮೇಲೆ ಮೊದಲೇ ಬಾಬಾ ನಾವು ಇಲ್ಲಿ ಇದ್ದಾಗ ಅಲ್ಲಿ ಒಳಗೇನು ಕೂತಿದ್ನಲ್ಲ, ಅಲ್ಲಿ ಜಾಸ್ತಿ ಇರ್ತಿದ್ದಾರೆ. ಇನ್ನೊಂದು ನಮ್ಮ ಅವ್ವ ಅಪ್ಪನ ಜೊತೆ ಹೆಂಗಿರ್ತಿ, ನಮ್ ದೊಡ್ಡಮ್ಮ ಜೊತೆ ಸ್ವಲ್ಪ ನಂದ ಒಡನಾಟ ಚಲೋ ಭಾರಿ ಐತ್ರಿ. ಒಡನಾಟ ನಮ್ ದೊಡ್ಡವನ್ ಜೊತೆ ಸ್ವಲ್ಪ ಎಲ್ಲಿ ಬಾಂಡೆ ತಿಕ್ತಾಳ ಅಲ್ಲಿ ಕುಂಡ್ರುದು, ಎಲ್ಲಿ ಒಗ್ಯಾಣೋಗಿತ್ತಾಳ ಅಲ್ಲಿ ನಿಂದ್ರುದು, ನಮ್ ದೊಡ್ಡವನ್ ಜೊತೆ ಸ್ವಲ್ಪ ಮಾತಾಡೋದು, ಏನಾದ್ರು ಹಿಂದಿಂದ ಮಾತಾಡೋದು, ಮುಂದಿಂದ ಮಾತಾಡೋದು, ಮುಂದಿನ ಜೀವನ ನಾ ಹೆಂಗ್ ಮಾಡ್ಬೇಕು ಏನಿಲ್ಲ ಎಲ್ಲಾ ತರದ್ದು ಒಂದೇನಾದ್ರು ಖಾಲಿ ಅಂತೂ ಕೂಡಂಗಿಲ್ರಿ. ಏನಾದ್ರು ಒಂದು ಹೊಸಾದೊಂದ್ ಮಾತಾಡ್ಕೋತಾ ಇರ್ತೀವಿ. ಸೊ ಇದು ನನ್ನ ಮನೆ ಸರ್, ಮುಂದೆ ಮಾಡ್ಬೇಕು ಸರ್, ಇದು ಕಟ್ಬೇಕಂತ. ಇಲ್ಲ, ನಿಮ್ ಕನಸು ಬಹಳಷ್ಟು ಜಲ್ದಿ ಸಾಕಾರ ಆಗ್ಲಿ. ಇದಕ್ಕೆಲ್ಲ ಸಪೋರ್ಟ್ ಕನ್ನಡಿಗರು ಇರ್ತಾರಂತ ನನಗೊಂದ್ ನಂಬಿಕೆ ಅದ. ಮಾಡೇ ಮಾಡ್ತಾರ ಅವ್ರು, ನಿಮ್ ಜೊತೆಗೆ ಅವ್ರು ಇದಾರ. ಅಂದ್ರೆ ಅಷ್ಟೆಲ್ಲ ಕಷ್ಟ ಪಟ್ಟಿದಾರ ಅವರು. ಒಂದು ಒಳ್ಳೆ ಗೂಡು ಕಟ್ಟಿ ಅವ್ರನ್ನ ಅಲ್ಲಿ ಆರಾಮಾಗಿ ಇಡ್ಬೇಕು ಅನ್ನೋ ನಮ್ದು ಆಸೆ. ಬಟ್ ನಂದು ಮೇಲೆ ಇರೋದು ಸರ್ ಎಲ್ಲ, ಅಲ್ಲಿ ಎಲ್ಲ ನಮ್ದು ಸೆಟಪ್ ನಾನು ಅಲ್ಲೇ ಮಾಡ್ಕೊಂಡಿರೋದು. ದೇವಸ್ಥಾನ ಆಯ್ತು ಅದೆಲ್ಲ ನಾನು ಬೆಳಗ್ಗೆ ಅಂದ್ರೆ ನಾನು ಸ್ನಾನ ಮಾಡೋದು ಇಲ್ಲಿ ಈ ಸೈಡ್, ಈ ಕಡೆ ಇಲ್ಲಿ ಲೆಫ್ಟ್. ನಾನು ಇಲ್ಲೇ ಬಂದು ಸ್ನಾನ ಮಾಡ್ಕೊಂಡು ಊಟ ಮಾಡೋದು ಎಲ್ಲ ಇಲ್ಲೇ. ಇಲ್ಲಿ ನಮ್ಮ ತಂದೆಯವರು ನುಡಿಸ್ತಾ ಇರುವಂತ ಸಂಬಾಳ ಇದೆ ಸರ್. ಇದು ನಮ್ಮ ತಂದೆ ನುಡಿಸ್ತಾ ಇರೋದು ಸಂಬಾಳ ಸರ್. ನಮ್ ತಮ್ಮ ಈಗ ಚಳಂ ನುಡಿಸ್ತಾನ ಅವ್ರ ಜೊತೆಗೆ. ನಮ್ಮ ಅಪ್ಪನ ಜೊತೆ ನಮ್ ತಮ್ಮ ರೀ. ಅಂದ್ರೆ ಈಗ ಅಲ್ಲಿ ಹೆಂಗ್ ಐತಂದ್ರ ಇಲ್ಲೆಲ್ಲಾ ಹಾರ ಅದೆಲ್ಲ ಇಲ್ಲೇ ಕಟ್ಟಿದ್ರಿ ನಾವು. ನಿಮ್ಮ ವೃತ್ತಿ ಜೀವನ ಏನದ ಅದು ಇಲ್ಲೇ ನಡೀತಿರ್ತದೆ ಸರ್. ಅಂದ್ರೆ ಮೊದಲ ಅಲ್ಲಿ ಒಳಗ ಜಾಗ ಸಾಲ್ತಿದ್ದಿಲ್ರಿ. ಹಿಂಗಾಗಿ ನಮ್ ದೊಡ್ಡಪ್ಪ ಅದೆಲ್ಲ ಇಲ್ಲಿ ಮಾಡಿದ್ವಿ ಅಂತಂದಾಗ ಇಲ್ಲಿ ನಮ್ಮಪ್ಪ ಅಮ್ಮ ಎಲ್ಲ ಕೂತ್ಕೊಂಡು ಇಲ್ಲ ದಂಡಿ ಹಾರ ಎಲ್ಲ ಮ್ಯಾರೇಜ್ದು ಎಂಗೇಜ್ಮೆಂಟ್ದು ಎಲ್ಲಾ ತರದ್ದು ಇಲ್ಲಿ ನಮ್ಮ ಅವ್ವ ಅಪ್ಪ ಮಾಡ್ತಾರೆ ಸರ್. ಇಬ್ರು ನಮ್ ತಮ್ಮ ನಮ್ ತಂಗಿ ಎಲ್ರು ಇಲ್ಲೇ ಕೂತ್ಕೊಂಡು ಕಟ್ಟೋದು. ಸೊ ಹಿಂಗಾಗಿ ಇದು ಹೆಂಗಿರ್ತೈತೆ ಅಂದ್ರ ಊರೊಳಗ ಹೆಂಗ್ ಪುರವಂತರು ಇದೆಲ್ಲ ನೋಡ್ಸಾರ ಸರ್. ಅಲ್ಲಿ ಪುರವಂತ ವೀರಭದ್ರನ ಕುಣಿತ ಆಡುವಾಗ ನಮ್ ದೊಡ್ಡಪ್ಪ ನಮ್ಮ ಅಪ್ಪಗೆ ಸಂಬಾಳ ನುಡ್ಸಕ್ ಕರೀತಾರೆ ಸರ್. ಅಂದ್ರೆ ಸಂಬಳ ವಾದಕರಾಗಿ ನಮ್ಮ ಅಪ್ಪ ಹೋಗ್ತಾರೆ ಸರ್. ನಮ್ಮಪ್ಪ ಮತ್ತೆ ನಮ್ಮ ತಮ್ಮ ಇಬ್ರು ಹೋಗಿ ನುಡ್ಸಾರ ಸರ್. ಇದನ್ನು ಒಳ್ಳೆ ಇದು ಸರ್. ವಾದ್ಯ ನೀವು ನೋಡಿಸ್ತಾರೆ ಸರ್. ಇದ್ರಾಗ ಪಂಟ್ ಅದೀನಿ ಸರ್ ನಾ. ಹೌದಾ? ನಮ್ಮಪ್ಪ ಹೇಳ್ತಾರೆ, ನನಗೆ ಯಾರು ಕಲ್ಸಿಲ್ಲಪ್ಪ, ನೀ ಇದೆಲ್ಲ ನಿನಗೆ ಬಿಟ್ಟಿದ್ದು ಅಂತಂದಾಗ. ಅಂದ್ರೆ ಇದು ಅವ್ರಿಗೆ ಯಾರು ಕಲ್ಸಿಲ್ಲ. ನಮ್ ದೊಡ್ಡಪ್ಪ ಅಂದು ನಮ್ಮ ತಾತ ಬಾರಿಸಿದ್ರು. ಅವ್ರು ನೋಡಿ ಸ್ವಲ್ಪ ಸುಮ್ಮ ಹಂಗ ನುಡಿಸಿದ್ರು. ಇದು ನಾನ್ ನುಡಿಸಿದೆ. ಅಂದ್ರೆ ನಾನ್ ನುಡಿಸಿದ್ದೆ. ನಮ್ಮಪ್ಪ ಹೊರಗೆ ಹೋಗ್ತಿದ್ದ, ಹೊರಗೆ ಹೋದಾಗ ನಾ ತಗೊಂಡ್ ನುಡಿಸ್ತಿದ್ದೆ. ಇದನ್ನು ಒಂದು ಭಾರಿ ಕ್ರಿಯೇಟ್ ಮಾಡ್ತಿದ್ದೆ. ಇದ್ರೊಳಗೆ ನೀವು ನೋಡ್ಬೋದು ಮಸ್ತ್ ಇದನ್ನ ವೈಪ್ ಹಿಂಗ ಅದನ್ನ ಒಳ್ಳಿಗೆ ಹಾಕೊಂಡೆ ಏನು ನಡೀತ ಚಳ ಅಂದ್ರೆ ಈಗ ಡಿಫ್ರೆನ್ಸ್ ತೋರ್ಸೋದಂದ್ರಿ. ಈಗ ಹಿಂಗ ಇದು ಅಷ್ಟ್ ಮಜಾ ಬರಂಗಿಲ್ರಿ. ಇದ್ರ ಜೋಡಿ ಚಳನ್ ಇದ್ದಾಗ ಅದೊಂದ್ ತಾಳ ಇರ್ಬೇಕ್ರಿ. ಇದೆಲ್ಲ ಹೆಂಗ ನುಡಿಸುವಾಗ ಅವ ಈಗ ಅವನಿಗೆ ಬರ್ತಿದ್ದಿಲ್ಲ ಮೊದಲ. ಈಗ ನಮ್ಮ ಅಪ್ಪನ ಜೊತೆ ಹೋಗಿ ಅಭ್ಯಾಸ ಆಗಿ ಮಾಡ್ಕೊಂತ ನೋಡಿ ಸರ್ ಹೆಂಗಿದೆ ಅಂತ ಮಜಾ ಇದೆ. ತುಂಬಾ ಖುಷಿ ಆಗುತ್ತೆ. ನೋಡೋಣ ಒಂದು ರಿದಮ್ ಹೆಂಗಿರ್ತದ.
ನಮಗ ಸ್ವಲ್ಪ ಕಷ್ಟ ರೀ ಸರ್, ಯಾಕಂದ್ರ ಬಾರ್ಸ್ ರೂಢಿ ಇರಂಗಿಲ್ರಿ. ನಮ್ಮಪ್ಪ ಇದನ್ನ 2 ತಾಸು ಗಟ್ಲೆ ಹಂಗೆ ಹೊಡಿತಿರ್ತಾರ್ರಿ, ಅವ್ರಿಗೆಲ್ಲ ರೂಢಿಗಳು. ಈಗ ಇದು ಈ ವಾದ್ಯ ನೋಡ್ಸೋದ್ ನಿಮ್ ತಾತನ್ಲಿಂದ ಬಂದ? ನಮ್ಮ ತಾತ ಅಂದ್ ಮೊದಲ ಅದು ಪೂರಾ ಹಳಿ ಸಂಭಾಳಿತ್ರಿ. ಅದು ಆದ್ಮೇಲೆ ನಮ್ಮ ತಂದೆಯವರು ಗುಡ್ಡಾಪುರಕ್ಕೆ ಹೋಗ್ತಾ ಇರ್ತಾರ. ಈಗ ಒಂದ್ 14-15 ವರ್ಷ ಆಯ್ತ್ರಿ ಹೋಗಾಗತ್ತ. ಅವರು ಇರ್ಲಿ ಇದು ನಮ್ಮ ಕುಡ್ಲಿಕ್ಕೆ ಇರ್ಲಿ ಅಂತೇಳಿ ಅವರ ತಂದು ಕೊಟ್ಟು ಇದು ಸಂಭಾಳ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ಅಲ್ಲಿಂದ 3-4 ವರ್ಷ ಆಯ್ತಾನೆ ತಂದು. ಅಲ್ಲಿಂದ ಚೆನ್ನಾಗಿ ಎಲ್ಲಾ ಕಡೆ ಸೌಂಡ್ ಕೇಳುತ್ತೆ ಸರ್, ಖುಷಿ ಪಡ್ತಾರೆ ಸರ್. ಇದೆಲ್ಲ ನುಡಿಸಿದ್ದಕ್ಕೆ ಹಂಗೆ ಇದನ್ನ ನಾನು ನುಡಿಸ್ತೇನೆ ಅನ್ನೋದಕ್ಕೂ ನನ್ಗೊಂದು ಖುಷಿ ಸರ್. ನಮ್ಮ ಪರಂಪರೆ ಹಂಗೆ ಹೋಗ್ತಾ ಇದೆ. ಆ ಪರಂಪರೆನೇ ಇವತ್ತು ನಿಮಗೆ ಈಗ ಸಂಗೀತದೊಳಗೆ ಸಾಧನೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿದ್ದೆ. ಹಂಗೆ ಸರ್. ಈಗ ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾದ್ರ ನಿಮ್ಗೆ ಯಾವ ರೀತಿ ಒಂದು ಸಹಕಾರ ಮಾಡ್ತಾರ ಅವರು, ಅವರ ಪ್ರೀತಿ, ಅವರ ಅಭಿಮಾನ ನಿಮ್ಗೆ ಯಾವ ರೀತಿಯಾಗಿ ಅವರು ಈ ಮಟ್ಟಿಗೆ ಬೆಳಿಲಿಕ್ಕೆ ಸಹಾಯ ಮಾಡಿದ್ರಂತ? ಒಂದ್ ಕಡೆ ಬಾಳ ಖುಷಿ ಆಗ್ತೈತ್ರಿ. ಅವಾಗ ಬಿಜಾಪುರದಾಗ ಕಲ್ಯಾಕಿದ್ದಿಲ್ರಿ. ಅವಾಗ ಒಬ್ಬೊಬ್ಬನೇ ಹೋಗುದು ಒಬ್ಬೊಬ್ಬನೇ ಬರುದು ಮಾಡ್ತಿದ್ದಿಲ್ಲ. ಅವಾಗ ನಮ್ಮಪ್ಪನೇ ಬರ್ತಿದ್ರು. ಅಂದ್ರ ಅವ್ರದೆಲ್ಲಾ ಕೆಲ್ಸ ಬಿಟ್ಟು ಹೋಗಾರಿಕೆ ಹಾಕುದ್ ಬಿಟ್ಟು ಮಗನಿಗೆ ಕರ್ಲಿಕ್ ಹೋಗುದು, ನನಗ್ ಬಿಡಾಕ್ ಬರೋದು ಅಂತ ಟೈಮಿಗೆ ನಮ್ಮಪ್ಪ ಬಾಳ್ ಮಾಡ್ಯಾರ್ರಿ. ಈಗ ನಮ್ಮಪ್ಪ ಬರ್ತಾನಂದ್ರು ನಾ ಬರಕೊಡಂಗಿಲ್ಲ. ಯಾಕ ಅವಾಗ ಬಾಳ ಕಷ್ಟ ಪಟ್ಟಾರ. ಅವಾಗೆಲ್ಲ ನಮಗ್ ತಿಳಿತಿದ್ದಿಲ್ಲ, ಬರ್ತಿದ್ವು. ಈಗೆಲ್ಲಾ ತಿಳಿಯಾಕತ್ತೈತಲ್ಲ ಅಂತ ಈಗೆಲ್ಲ ಒಬ್ಬೊಬ್ರು ಅಡ್ಡಾಡ್ತೀವಿ. ಆಮೇಲೆ ಒಳಗೊಂದೊಂದ್ಸತಿ ಈಗ ಮೊದಲ ನಂಗೆ ಗದಗದಿಂದ ಸೊಲ್ಲಾಪುರ ಬರಾಕ್ ಸ್ವಲ್ಪ ಕಷ್ಟ ಆಗ್ತಿದ್ರಿ. ಅಂದ್ರೆ ದೂರ ಆಗ್ತಿತ್ತಲ್ರಿ. ಸೊ ಹಿಂಗಾಗಿ ಅವಾಗೆಲ್ಲ ಒಂದೊಂದ್ಸತಿ ಇಲ್ಲಿ ರಾತ್ರಿ 10 ಗಂಟೆಗೆ ಬಿಟ್ಟು ನನ್ ಸಂಬಂಧಲ್ಲಿ ಸ್ಟೇಷನ್ದಾಗ ನಸಿಕ್ನಾಗ 4 ತನ ಮಲ್ಕೊಂಡು ಅಲ್ಲೇ ಮಲ್ಕೊಂಡು ನನ್ ಗುರು ಕರ್ಕೊಂಬರೋದಾಗಿರ್ಲಿ. ಆಮೇಲೆ ಅವಾಗೆಲ್ಲ ಸಣ್ಣ ಇನ್ನ ಸರಿಗಮಪ್ಪಕ್ ಹೋಗಿದ್ದಿಲ್ರಿ. ನಾ ಎಲ್ಲರ ಪಕ್ಕದ ಹಳ್ಳ್ಯಾಗ ಪ್ರವಚನ ಯಾವ್ರು ಕಂಡು ಅಂದ್ರ ನಮ್ಮಪ್ಪನ ದೋಸ್ತರು ಕೆಲವೊಂದ್ ಜನ ಇರ್ತಿದ್ರು. ಸೊ ಹಿಂಗಾಗಿ ಅಲ್ಲಿ ಹೋದಾಗ ನಾಗಣಸೂರ್ ಆಗಿರ್ಲಿ, ಆಮೇಲೆ ಇಲ್ಲಿ ಮಾಶಾಳ್ ಆಗಿರ್ಲಿ, ಕೆಲವೊಂದ್ ಕಡೆ ಅಫ್ಜಲ್ಪುರ ಆಗಿರ್ಲಿ, ಈ ಕಡೆ ಎಲ್ಲ ಬಂದಾಗ ನಮ್ಮಪ್ಪನ ಗಾಡಿ ಮೇಲೆ ಹೋಗ್ತಿದ್ವಿ. ಅವಾಗ ಸಣ್ಣವಿದ್ದಾಗ ನಮ್ಮಪ್ಪನ ಜೋಡಿ ಒಡನಾಟ ಬಾಳ ಅದಾವ್ರಿ. ಆಮೇಲೆ 2ನೇತಿ 3ನೇತಿ ತನ ಬಂದ್ರು ನಮ್ಮಪ್ಪನ ಕೈ ತುಚ್ಚುಕೈತಿ ನಮಗ. ಅಲ್ಲಿ ತನನು ನಮ್ಮಪ್ಪ ಉಣ್ಸಿದ್ದು ರೂಢಿ ಐತ್ರಿ. ಅದು ನಮಗ ಕೈ ತುತ್ತು ಕೊಟ್ಟಿದ್ದೈತ್ರಿ. ಆಮೇಲೆ ನಮ್ಮವ್ವ ಕೊಟ್ಟಿದ್ದೈತಿ, ನಮ್ ದೊಡ್ಡವ್ವ ಕೊಟ್ಟಿದ್ದೈತಿ. ಎಲ್ಲಾರ ಜೊತೆಗೂ ಒಡನಾಟ ಬಾಳ ಐತ್ರಿ. ಕರೆ ನಮ್ಮಪ್ಪ ಸಹಾಯ ಮಾಡಿದ್ದಂದ್ರ ನಮಗ ಕರ್ಕೊಂಡ್ ಬರುದು ಬಿಡುದು. ಬಿಜಾಪುರದಾಗಿದ್ದಾಗ ಬಾಳ ಕಿರಿಕಿರಿ ಕೊಡ್ತಿದ್ವಿ. ಅಂದ್ರೆ ಹೆಂಗ್ರಿ, ಏನಾದ್ರೆ ಒಂದು ಉಡಾಳತನ ಮಾಡ್ತಿದ್ವಿ ಸಣ್ಣವರಿದ್ದಾಗ. ಯಾರದಾರ ಏನಾರ ಆಯ್ತ ಅಂದ್ರ ಅಲ್ಲಿ ರೊಕ್ಕ ನಮ್ಮಪ್ಪ ಕೊಡ್ತಿದ್ದ ಅವ್ರಿಗೆ. ಅಂದ್ರೆ ನನ್ ಮಗ ಮಾಡಿದ ತಪ್ಪೈತಿ, ಮುಂದ್ ಮಾಡಂಗಿಲ್ಲ ಅಂತ ಹೇಳಿ. ತಪ್ಪಿನ ಅರಿವು ಇಲ್ದಾಗ ನಮಗ್ ಗೊತ್ತಿರ್ಲಾರ್ದಾಗ್ರಿ ಎಷ್ಟೋ ಸಲ ಯಾರ್ಯಾರಿಗೂ ಕೆಣಕಿದ್ದೈತಿ. ಅಂದ್ರೆ ಅವ್ರದ್ ಏನಾರ ಒಂದು ವಸ್ತು ಹಾಳು ಮಾಡಿದ್ ಗೊತ್ತಿರ್ಲಾರ್ದಂಗ ಆಗಿದ್ದಲ್ರಿ ಅದ. ಸೊ ಹಿಂಗಾಗಿ ಅವಲ್ಲೆಲ್ಲ ರೊಕ್ಕ ಕೊಟ್ಟಿದ್ದೈತಿ. ಈಗಾದ್ರೂ ಬಿ ನಮ್ಮಪ್ಪ ಇನ್ನುವರೆಗೂ ನಾವೇನ್ ಕೇಳುದು ಇಲ್ಲ ಅಂದಿಲ್ಲ. ನಮ್ ದೊಡ್ಡಪ್ಪನು ನಾ ಏನ್ ಕೇಳಿದಿಲ್ಲ ಅನ್ನಂಗಿಲ್ಲ. ಒಂದ್ ವೇಳೆ ಹಂಗ್ ಬಂದ್ರೆ ನಮ್ ತಮ್ಮಾಗ ಇಲ್ಲ ಅನ್ಬೋದು ನಮ್ಮಪ್ಪ, ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣಾಗ ಇಲ್ಲ ಅನ್ಬೋದು. ನನಗ್ ಯಾರು ₹1 ಇಲ್ಲ ಅನ್ನಂಗಿಲ್ಲ. ಯಾರು ನಮಗ್ ಏನ್ ಕೇಳಿದ್ರು ಅದನ್ನ ಯಾರು ಇಲ್ಲ ಮಗ ಅಂತ ಯಾರು ಅಂದಿಲ್ಲ. ಏನ್ ಕೇಳ್ತೀವಿ ಅದೆಲ್ಲ ಸಕ್ಸಸ್ಫುಲ್. ಆಮೇಲೆ ಆ ಕಡೆ ಎಲ್ಲಾ ರೊಟ್ಟಿ ಸಿಗುದ್ ಕಡಿಬ್ರಿ. ಅಂದ್ರ ಹೊರಗ್ ಹೋಗ ಊಟ ಮಾಡ್ಬೇಕಾಗ್ತೈತಿ ಗದಗ ಒಳಗ. ಇಲ್ಲಿ ಬಂದಂದ್ರ ನಮ್ಮ ಅವ್ವನ್ ಕಡೆ ರೊಟ್ಟಿ ತಿನ್ನೋದಾಗಿರ್ಲಿ, ನಮ್ ದೊಡ್ಡವನ್ ಕೈಯಾಗ ಈಗ ನಾವು ಆಕಿ ಏನಾಕ್ ಮಾಡಿರ್ಲಿಕ್ರಿ ನಮಗ್ ಬಿಟ್ಟು ಒಟ್ಟ ತಿನ್ನಂಗಿಲ್ಲ. ದೊಡ್ಡವ ಒಟ್ಟ ಬಿಟ್ಟು ತಿನ್ನಂಗಿಲ್ಲ. ನಮ್ಮ ಅವ್ವನು ಹಂಗ, ನಮ್ ಚಿಗವ್ ಹಂಗ. ಏನಾರ ಮಾಡೋದಂದ್ರ ಒಟ್ಟ ಏನು ಬಿಟ್ಟು ತಿನ್ನಂಗಿಲ್ಲ. ಈಗ ಸಪೋಸ್ ಒಂದ್ 2-3 ದಿವ್ಸ ನಮ್ ಕಡೆ ದುದುಕಿ ರತ್ ಮಾಡ್ತಾರ್ರಿ. ನಮಗ್ ದುದುಕಿ ಅನ್ನಕ್ ಬರ್ತಿದ್ದಿಲ್ಲ, ಬುದುಕಿ ಹತ್ತಿದಾರ ನಮ್ಗ್ ಗೊತ್ತಾಗ್ತಿದ್ದಿಲ್ಲ ಅದ. ಈಗ ದುದುಕಿ ಅನ್ನೋದು ಗೊತ್ತಾಗೈತಿ. ಹಿಂಗಾಗಿ ಅದು ಏನ 3-4 ದಿವ್ಸ 3-4 ದಿವ್ಸದಾಗ ಕುಮಾರ್ ಬರ್ತಾನ ಅನ್ನೋದಿತ್ತಂದ್ರ ಅವಾಗ ಏನ ಮಾಡಿದ್ಲ ಅಂದ್ರ ನಾ ಬರ್ತಾನ ಅಲ್ಲೇ ಫ್ರಿಜ್ನಾಗ ತೆಗೆದು ಬಿಡುದ್ರಿ ಅದನ್ನ. ಓಹೋ, ನಿಮ್ಗ ಅಷ್ಟು ಪ್ರೀತಿ ಮಾಡ್ತಿದ್ರ? ಹಾ ರೀ, ಏನಾಕ್ ಮಾಡಿಲ್ರಿ ಅದ. ಕುಮ್ಯಾ ಬರ್ತಾನ ಅನ್ನೋದು ಗೊತ್ತಾಯ್ತಂದ್ರ ಅಲ್ಲಿ ತೆಗೆದುಡುದು. ಬಂದ ಮ್ಯಾಲ ಒಂದ್ ವೇಳೆ ತನ್ನ ಮಕ್ಕಳಿಗೆ ಇರ್ಲಿಕ್ಕಾಗ ಅದಕ್ಕೆ ಹಿಂಗ್ ಮಾಡುದು, ಹೊರಗ್ ಮತ್ತೊಬ್ರಿಗೆ ತಿನ್ಸುದು ಉಣಸುದು ಅನ್ನೋದು ಬಾ ಕಾಯಸ. ಅದೇನೋ ನಮ್ಗ್ ಗೊತ್ತಿಲ್ಲ. ನಮ್ಮ ಪರಂಪರೆದಾಗ ಹಂಗ ಬಂದ್ಬಿಟ್ಟೈತಿ. ಯಾರ್ಯಾಕ್ ಬಂದ್ರು ಅವ್ರನ್ನ ಪ್ರೀತಿಸೋದು, ಅವ್ರನ್ನ ಹೊಟ್ಟಿ ತುಂಬಾ ಊಟ ಮಾಡ್ಸೋದು ಅದನ್ನ ಬಾಳ ಐತಿ. ಸೊ ಹಿಂಗಾಗಿ ಏನೇ ಮಾಡಿರ್ಲಿ ನನಗೆ ಯಾರು ಹೊತ್ತು ಬಿಟ್ಟು ತಿನ್ನಂಗಿಲ್ಲ. ಆಕಿ ನಮ್ ದೊಡ್ಡವ ಏನಾಕ್ ಮಾಡ್ರಿ ಪನ್ನೀರ್ ಬಾಜಿ ನಾವೇನ್ ಕೇಳ್ತೀವಿ, ಇದ್ ಮಾಡ್ಬೇ ಬಾ ದಿವ್ಸ ಆಗೈತೆ ಅಂದ್ರೆ ಅವತ್ ಮಾಡುದ. ಅವತ್ ಮಾಡಿ ಏನ್ ಮಾಡ್ತಾ ನಾ ಮಾಡಿಲ್ಲ ಅನ್ನೋದು. ಮಾಡಿಲ್ಲ ಅಂದ್ ಆಮೇಲೆ ತನ್ನ ತಾಟಿಗೆ ಹಾಕುದು, ತಿಂತಮ್ಮ ಇದು ನೀ ಎಲ್ಲಿ ದೂರ ಇರ್ತಿ, ನಿನಗ ಅದೆಲ್ಲ ಸಿಗಂಗಿಲ್ಲ ಅಂತಂತಾರ. ಹೌದು, ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಷ್ಟೊತ್ತು ನೀವು ಏನ ಹೇಳಿದ್ರಲ್ಲ, ನಿಮ್ ಜೀವನದ ಹೀರೋ ಹಂಗಾರಿ. ನಿಮ್ ಜೀವನದ ಹೀರೋ ನಿಮ್ ಬಾಜುನೇ ಅದ. ಅದು ನಮ್ಮಪ್ಪ ರೀ. ಅಂದ್ರೆ ಹೆಂಗಿರ್ತೈತೆ ಅಂದ್ರೆ ಅದು ಈಗ ಎಲ್ಲರೂ ಹೋತಾರ. ಈಗ ಕ್ಯಾಮ್ರಾ ಬಂದ
ಅಪ್ಪಾಗ ತೋರಿಸ್ತಾರು ಅವಾಗ ತೋರಿಸ್ತಾರು, ಹೌದ್. ಎಲ್ಲಿ ಕಾಣಿಸಂಗಿಲ್ರಿ ನಮ್ಮ ಅವ್ವ ಅಪ್ಪನು ಎಲ್ಲಿ ಕಾಣಿಸಂಗಿಲ್ರಿ. ಆಮೇಲೆ ನಮ್ಮ ಅಣ್ಣನು ಎಲ್ಲಿ ಕಾಣಿಸಂಗಿಲ್ಲ, ನಮ್ ದೊಡ್ಡಪ್ಪ ಎಲ್ಲಿ ಕಾಣಿಸಂಗಿಲ್ಲ. ಅಲ್ಲಿ ನಮ್ ದೊಡ್ಡಪ್ಪ ನಮ್ ಕಾರ್ಯಕ್ರಮದಾಗ ಬರ್ದಿರ್ತಾನ, ನಮ್ಮ ಅಪ್ಪ ಬರಂಗಿಲ್ರಿ. ನಮ್ಮ ಅಪ್ಪ ಕಾರ್ಯಕ್ರಮ ಬರುವುದೆಲ್ಲ ಬಾಳ ಕಡಿಮೆ ರೀ. ತಂದೆ ತನ್ನ ಮಗನ್ ಬಗ್ಗೆ ಎಷ್ಟೆಲ್ಲ ಕಾಳಜಿ ಇಟ್ಕೊಂಡಿರ್ತಾರಲ್ಲ, ಅದೇ ರೀತಿಯಾಗಿ ಈ ಒಂದು ಕುಟುಂಬಕ್ಕೆ ದೊಡ್ಡ ಬುನಾದಿ ಹಾಕಿದ್ದವ್ರು ನಿಮ್ ದೊಡ್ಡಪ್ಪ. ಹಂಗ ಐತ್ರಿ ಅದು. ನಿಮ್ ದೊಡ್ಡಪ್ಪ ಅವ್ರು. ನಿಮ್ ತಂದೆನೂ ಯಾವ ರೀತಿಯಾಗಿ ನಿಮ್ಗೆ ಸಪೋರ್ಟ್ ಮಾಡಿದ್ರೆ, ನಿಮ್ ದೊಡ್ಡಪ್ಪನೂ ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ನಿಮ್ಗೆ ಖಂಡಿತ ಸಪೋರ್ಟ್ sir. ಮಾಡಿದ್ರ ಅಂತ ತಿಳಿದ್ ಬರ್ತದ. ಮೊದಲನೇ ತಾಯಿ ತಂದೆ ನಮ್ಮ ಅವ್ವ ಅಪ್ಪ, ಹ್ಮ್. ಎರಡನೇ ತಾಯಿ ತಂದೆ ನಮ್ಮ ದೊಡ್ಡವ ನಮ್ ದೊಡ್ಡಪ್ಪ. ಹ್ಮ್. ಯಾವ ಸಮಯದಲ್ಲಿ ಬೇಕಾದ್ರೆ ಹೇಳ್ತೀನಿ ಸರ್, ಎಲ್ಲಾದ್ರೂ ನಿಲ್ಸ್ಕೊಳ್ಳಿ ನಾವು. ಹ್ಮ್. ನನ್ನನ್ನ ಹೊತ್ತು ಹೆತ್ತು ಸಾಕಿದ್ದು ಹ್ಮ್. ನಮ್ಮ ಅವ್ವ ಅಪ್ಪ ನಮ್ಗೆ ತುಂಬಾ ಪ್ರೀತಿ ಕೊಟ್ರು, ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಹಂಗೆ ನಮ್ಗೆ ಯಾವ್ದು ಕೊರತೆ ಇಲ್ಲಾರ್ದಂಗ್ ನೋಡ್ಕೊಂಡ್ರು. ನಮ್ ದೊಡ್ಡಮ್ಮ ಆಗಿರ್ಲಿ, ನಮ್ ದೊಡ್ಡಪ್ಪ ಆಗಿರ್ಲಿ, ಯಾವ ಟೈಮಿಗೆ ಅಂದಿಲ್ಲ. ಬಟ್ ಸಿಟ್ಟಲ್ಲ ನಮಗ್ ಅವ್ರು ಅಂದಿರ್ಬೇಕು, ನಮಗ್ ಬೈದಿರ್ಬೋದು. ಬಟ್ ಅದೆಲ್ಲ ಈಗ ನಮಗ್ ಅರ್ಥ ಆಗತ್ತೆ. ನಾವು ಅವಾಗ ಅಲ್ಲ, ನಾವು ಬಾ ಕಿರಿಕಿರಿ ಮಾಡಿದೆವು ಅವಾಗ ಹಂಗ ಹೇಳ್ತಿದ್ರು. ಹೌದು. ಈಗೆಲ್ಲ ಅವರ ನಮ್ಮನ್ನ ನೋಡಿ ಖುಷಿ ಪಡ್ತಾರಲ್ಲ, ಸಾಕ್ ಇನ್ನೇನ್ ಬೇಕು ಜೀವನದೊಳಗ. ಅವ್ವ ಅಪ್ಪಂದು, ದೊಡ್ಡಪ್ಪ ದೊಡ್ಡಮ್ಮಂದು ಒಂದು ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ದೇವ್ರು ಅವ್ರಿಗೆ ಹೆಂಗೆ 100 ವರ್ಷ ಸುಖವಾಗಿ ಆರಾಮ ಇಬ್ರು ದಾಂಪತ್ಯದಿಂದ 4 ಜನ ಚೆನ್ನಾಗಿ ಬಾಳಿದ್ರೆ ನಮ್ಮ ಇಬ್ರು ಅಣ್ಣ ತಮ್ಮಂದ್ರಿಗೆ ಖುಷಿ ಜನ. ಈಗ ಇವ್ರಿಬ್ರು ನಿಮ್ ದೊಡ್ಡಪ್ಪ ನಿಮ್ಮ ಅಪ್ಪ ಅವ್ರ ಅಲ್ದೇನೆ ಹ್ಮ್. ಅವ್ರಕ್ಕಿಂತಲೂ ಒಂದು ಹೆಚ್ಚಿನ ಮಟ್ಟಿಗೆ ನಿಮ್ ಕಾಕವ್ರ ಅದಾರ. ಆದ್ರ ನಮ್ ಚಿಕ್ಕಪ್ಪ ಅವರು ನಿಮಗ್ ಬಹಳಷ್ಟು ಸಹಕಾರ ಮಾಡಿದ್ರ ಅಂತ ನಾ ಕೇಳ್ದೆ. ಐತ್ರಿ, ಬಾಳ ಐತ್ರಿ. ಅಂದ್ರೆ ಹೆಂಗಂದ್ರ ರೈತಾಪಿ ಕುಟುಂಬ ನಮ್ದು. ನಮ್ ಕಾಕ ರೈತದಾರ್ರಿ. ನಮ್ಮ ಚಿಗವನು ಥೋಡೆ ದಿವ್ಸ ಹೊಲ ಮಾಡಿದ್ಲ, ಆಮೇಲೆ ಬಿಟ್ಲು. ಆಮೇಲೆ ಈಗ ಹೊಲಕ್ ಹೋಗತಾಳ ನಮ್ ಚಿಗವ. ಆಮೇಲೆ ನಮ್ ಕಾಕ 2 ಮಂದಿ ಮಕ್ಳು ಅದಾರ್ರಿ, ದರ್ಶನ ಪ್ರೀತಮ್ ಅಂತ ಹೇಳಿ. ಅವ್ರಿಬ್ರು ಮಂದಿ ಮಕ್ಳು. ನಮ್ ಕಾಕ ಅಂದ್ರ ನಮ್ ಕಾಕಾಗ ನಾ ಎಲ್ಲಾರು ಹೋಗುದು ಮಾಡುದು ಅಂದ್ರ ನೋಡ್ತಿರ್ತಾನ್ರಿ ನಮ್ ಕಾಕ. ಬಟ್ ಹೇಳಂಗಿಲ್ರಕ್ಕೆ. ವಾರ ಬತ್ತಂದ್ರ ನಮ್ಮಪ್ಪ, ನಮ್ ಕಾಕ, ನಮ್ ದೊಡ್ಡಪ್ಪ ಶನಿವಾರ ಬತ್ತಂದ್ರ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಏನಾದ್ರೂ ತಪ್ಪುತ್ತೆ ಸರ್, ಆ ಸ್ಟೇಟಸ್ ತಪ್ಪಲ್ಲ. ಅದನ್ನ ನಮ್ಗ್ ಭರವಸೆ ಇಲ್ಲ. ನಮ್ ಫ್ಯಾಮಿಲಿ ಅವ್ರು ನಮ್ದೆಲ್ಲ ಸ್ಟೇಟಸ್ ಹಾಕ್ತಿರ್ತಾರೆ, ಅದೊಂದ್ ಐತಿ. ಆಮೇಲೆ ಎಲ್ಲರೂ ಹೋಗಿದ್ದು ಮಾಡಿದ್ದು ಮೊದಲ ನಮ್ ದೊಡ್ಡಪ್ಪ ಗೊತ್ತಾಗಿರ್ತೈತಿ. ಆಮೇಲೆ ನಮ್ಮಪ್ಪ, ನಮ್ ಕಾಕ ಎಲ್ರು ಸ್ಟೇಟಸ್ ಹಾಕ್ತಾರ ಅದನ್ನ. ನಮ್ಮ ತಮ್ಮನ್ ಮಗ, ನಮ್ಮ ಅಣ್ಣನ ಮಗ, ಆಮೇಲೆ ನಮ್ಮ ಅತ್ತಿ ಅದಾಳ್ರಿ, ಅವ್ರದ್ದೆಲ್ಲಾರದು ನಮ್ ಫ್ಯಾಮಿಲಿ ಸಪೋರ್ಟ್ ಬಾಳ ಐತಿ. ನಮ್ ಚಿಗಪ್ಪ, ನಮ್ಮಪ್ಪ, ನಮ್ ದೊಡ್ಡಪ್ಪ, ನಮ್ಮ ಅತ್ತಿ, ಎಲ್ರು ಸಪೋರ್ಟ್ ಬಾಳ ಐತ್ರಿ. ಆಮೇಲೆ ನಮ್ಮ ದೊಡ್ಡಪ್ಪ ನಮ್ಮ ಅತ್ತಿಗೆಲ್ಲ ಮದ್ವಿ ಮಾಡಿಕೊಟ್ರು. ಬಂಡ್ರಕೋಟೆ ಒಳಗ ಅವ್ರ ಅದಾರ. ಈಗ ನಮ್ಮ ಮಾಮ ಇದ್ದು ಬಾಳ ಗರೀಬ್ ಮನುಷ್ಯ ರೀ. ಅಂದ್ರೆ ಅವಾಗ ಬಾಳ ಬಡತನ ಪರಿಸ್ಥಿತಿ ರೀ. ಈಗ ನಮ್ಮ ಮಾಮ ಸೂಪರ್ ಮಾರ್ಕೆಟ್ ಓನರ್ ಅದಾರ. ಬಂಡ್ರಕೋಟೆ ಒಳಗ ಅವ್ರದೇ ಆದಂತ ಒಂದು ರೀ. ಬಾಲಾಜಿ ಪಾಟೀಲ್ ಅಂತೇಳಿ, ವಿನು ರವಿ ಅಂತೇಳಿ 2 ಮಕ್ಳು, ವಿಜಯಲಕ್ಷ್ಮಿ ಅಂತ ನಮ್ಮ ಅತ್ತಿ. ಸೊ ಹಿಂಗಾಗಿ ಎಲ್ಲಾ ಒಂದ್ ದೊಡ್ಡ ಫ್ಯಾಮಿಲಿ ಐತ್ರಿ. ನಾನ್ ಏನೇ ಮಾಡಿದ್ರು ನಮ್ ಫ್ಯಾಮಿಲಿಗೆ ಬಾಳ ಖುಷಿ ಇರ್ತೈತಿ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಪುಂಡ್ಲಿಕ್ ಪುಲಾರಿ ಸರ್, ನಿಮ್ ಅಣ್ಣವ್ರು, ನಿಮ್ ತಮ್ಮವ್ರು ನಿಮ್ ಮಗನಿಗೆ ಬೆಳೆಸ್ಬೇಕು ಅಂತ ಅಷ್ಟು ಪ್ರೀತಿಲಿಂದ ಇದು ಮಾಡ್ತಿರ್ತಾರ. ನಿಮ್ಗೆ ಏನ್ ಅನಿಸ್ತದ ಅದೆಲ್ಲ ನೋಡಿದ್ರೆ? ನಮಗೆ ಒಂದು ಎಲ್ಲ ಒಂದೊಂದು ಕಾರ್ಯಕ್ರಮ ತೋಲಿ ಹೋಗಿದ್ದು ಮಾಡಕ್ ಬಂತಲ್ರವ, ಒಂಥರ ಖುಷಿನೇ ಆಯ್ತಿರ್ತದ ನನ್ ಪೈಲ. ನನ್ ಮಗ ಏನು ಕಾಣಿಸ್ಲಾರ್ದವ ಎಲ್ಲಿ ಬಿ ಬಹುತೇ ಇವ ಎಲ್ಲಿ ಹೋಗಂಗಿಲ್ಲತ್ತಿರ ನಂಗ ಒಂದ್ ಅನಿಸಿಕೆ ಇತ್ತು. ಅದಕ್ಕೆ ಇವ್ರಿಗೆ ಬೆನ್ನೆಲುಬಾಗಿ ನಿಂತವ್ರು ನಮ್ದು ಅಣ್ಣನ ಮಗ ರೋಹಿತ. ಇವ್ರು ಏನ್ ಮಾಡ್ತಾರ ಅದಕ್ಕೆ ನನ್ ಸಪೋರ್ಟ್. ಬಟ್ ನಿಮ್ಗೆ ಯಾವ ವೇಗ ಹೋಗ್ಬೇಕಂತ ನಿಮ್ಗೆ ಗೊತ್ತಿಲ್ಲ, ಅದ್ರ ಗೈಡ್ ಮಾಡೋರು ಅವ್ರು. ನನಗ ಎಲ್ಲಿ ಬೇಕಲ್ಲಿ ಹೋಗ್ಬೇಕು ಮಾಡ್ಬೇಕು ಅನಸ್ತದೆ ರೀ. ಹೋಲಕ್ಕ ಮಾಡಕ್ಕೇನ್ ಸವಾಲಿಲ್ಲ. ಅಲ್ಲಿ ಹೋಗೋಣ ಸ್ಟೇಜ್ ಮ್ಯಾಗ ನನಗ್ ಒಯ್ದ್ರಂದ್ರ ನಾ ಏನ್ ಮಾತಾಡ್ಬೇಕು ಅವ್ರ ಸಂಗಟ ಅದು ಗೊತ್ತಾಗೋದಿಲ್ಲ ಸ್ವಲ್ಪ ಒಮ್ಮೆ. ಅದ್ರ ಕಾಲಾಗ ನಾ ಅವ್ರ ಸಂಗಟ ಇಲ್ಲೇ ನಮ್ದು ಅಕ್ರೂರ್ ತಾಲೂಕದಾಗ ಎಲ್ಲೇ ಹೋಗಂದ್ರ ನಾ ಹೋಗ್ಬೋದು ಅವ್ರ ಸಂಗಟ. ಈಗ ಎಲ್ಲೇ ಒಂದು ಕಡೆ ಮುಂದ್ ಬೆಂಗಳೂರಿಗೆ ಹೋಗು, ಹಾಸನಕ್ ಹೋಗು, ಮಂಡ್ಯಕ್ ಹೋಗು ಅಂತಂದ್ರೆ ನಮ್ ಕೈಲಿ ಆಗಲ್ಲಪ್ಪ, ನೀವೇ ಹೋರಿತಿ ಅವ್ರಿಗೆ ನಾವು ಹೇಳ್ಕೊಡ್ತೀವಿ. ತಂದೆ ತಾಯಿ ವಿಷಯ ಬಂದಾಗ ಕಣ್ಣಾಗ ನೀರ್ ಬರ್ತೈತಿ. ನಮ್ಗೂ ಒಂದ್ ಏನೋ ಫೀಲ್ ಆಗ್ತಿತ್ತು ನನಗೆ. ನಂದು ಯಾವ ತರ ಅಂತಂದ್ರ, ತನ್ನ ತಂದೆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅನ್ನೋದನ್ನ ನೀರ್ ಒಳಗ ತೋರಿಸ್ತಿದ್ದಾನ. ಈ ಸ್ಥಾನಕ್ಕೆ ಒಯ್ದಿರಿ ಅಂತಂದ್ರ ಅದಕ್ಕೆ ನಿಮ್ಮ ಶಕ್ತಿ, ಕನ್ನಡಿಗರ ಶಕ್ತಿ ಅದು ಬಹಳಷ್ಟ ಅದ. ಆಕ್ಚುಲಿ ಇಲ್ಲಿ ಮೇನ್ ಗುಡಿ ಇರೋದು ಅಲ್ಲಿ. ಇದು ದೇವಸ್ಥಾನ. ಇದು ಒಳಗಿಂದ ಸಾವ್ಕಾರ ಬರೋಬ್ಬರಿ ತೋರ್ಸೋರಿ. ಮಹಾಲಕ್ಷ್ಮಿ ನಮ್ಮ ಮನೆ ದೇವ್ರು, ನಾವು ಪೂಜೆ ಮಾಡ್ತಾರಂತ ದೇವ್ರು. ಪಲ್ಲಕ್ಕಿ ಇದೆ ಸರ್. ಇದು ವರ್ಷಕ್ಕೊಮ್ಮೆ ಪಲ್ಲಕ್ಕಿ ಹೋಗುತ್ತೆ ಸರ್ ಗುಡಿಗೆ. ನಮ್ಮ ಈ ಅಂದ್ರೆ ವರ್ಷ ಒಬ್ಬೊಬ್ಬರು ಪೂಜೆ ಮಾಡ್ತಾರೆ ಸರ್. ಅಂದ್ರೆ ನಮ್ಮ ದೊಡ್ಡ ತಾತ ಸಣ್ಣ ತಾತ ಇಬ್ರು ಅದಾರಲ್ರಿ. 1 ವರ್ಷ ದೊಡ್ಡ ತಾತ, 1 ವರ್ಷ ಸಣ್ಣ ತಾತ.
ಸಣ್ಣ ತಾತ ಬಂದ ನಮ್ ಶಿರ್ಸು ಕಾಕ ಅಂತ ಮಾಡ್ತಾನೆ. ನಮ್ ಕಾಕನ ಇನ್ನೊಬ್ಬನ ಕಾಕನ ಹೆಸರು ಶ್ರೀಶೈಲ್ ಅಂತ ಹೇಳಿ. ಇಲ್ಲಿ ಎಲ್ಲಿ ಕಾಣಿಸ್ತಿಲ್ ಕಾಣ್ತೈತಿ. ಹಂಗೆ ನಮ್ಮ ಅತ್ತಿ ಬೇದ ಶಿಲುವತ್ತಿ ಅಂತ ಹೇಳಿ. ಅವರು 1 ವರ್ಷ, ನಾವ್ 1 ವರ್ಷ. ಇದು ತಾಯಿ ಸನ್ನಿಧಾನ ನಂಬ್ತೀವಿ ಸರ್ ತುಂಬಾ. ಅದೊಂದು ಇದೆ ಸರ್ ನಮ್ಗೆ. ಆರಾಧ್ಯ ದೈವ ಹಂಗೆ ಸರ್. ಇದು ನಮ್ಮ ಮನೆ ದೇವಸ್ಥಾನ. ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಸರ್ ಪ್ರತಿನಿತ್ಯ. ನೀವು ಸಂಗೀತಕ್ಕೆ ಬರೋಕ್ಕಿಂತ ಮುಂಚೆ, ಸಂಗೀತ ಕ್ಷೇತ್ರದೊಳಗೆ ಸಾಧನೆ ಮಾಡೋಕ್ಕಿಂತ ಮುಂಚೆ ಮೂಲ ಗುರುಗಳಂತ ಒಬ್ರು ಅದಾರಿ. ಬೊಮ್ಮಯ್ಯ ಹಣಮ್ಗಾವ್ ಅಂತ. ಹೌದ್ರಿ. ಸೊ ಅವ್ರು ಇವತ್ ನಮ್ ಜೊತೆಗೆ ಇಲ್ಲಿ ಬಂದಾರ. ಅದ ಆಕ್ಚುಲಿ ಬಾಳ ಖುಷಿ ಆಗ್ತೈತ್ರಿ ಸರ್. ಬರ್ರಿ. ಹೇಳೋದೇನಂದ್ರ ನಮ್ಮ ತಂದೆಯವರು, ಆಮೇಲೆ ಬೊಮ್ಮೆ ಮುತ್ತಿ ಆಗಿರ್ಲಿ, ಆಮೇಲೆ ಅವ್ರ ಕೆಲವೊಂದ್ ಸಂಘ ಐತ್ರಿ. ಒಂದ್ 8-10 ಜನ ಅದಾರ್ರಿ. ಸಿದ್ದರಾಮೇಶ್ವರ ಭಜನಾ ಮಂಡಳಿ ಅಂತ ಹೇಳಿ ನಮ್ಮ ಊರಿಗೆ ದೊಡ್ಡ ಜಾತ್ರೆ ಅದು. ಆ ಒಂದು ಗುಡಿ ಭಜನಾ ಮಂಡಳಿ ಒಳಗೆ ಶ್ರಾವಣದಾಗ ಭಜನಾ ಮಾಡ್ತಿದ್ರಿ ಅವ್ರು. ಭಜನಾ ಮಾಡುವಾಗ ನಾವು ಹೋಗ್ತಿದ್ದೇರಿ. ಅವ್ರು ಹಾಡುವಾಗ ನಾವು ಕುತ್ಕೊಂಡ್ ಕೇಳ್ತಿದ್ವಿ. ಅವ್ರ ಹಾಡು ಬಾಳ್ ಚಲೋ ಹಾಡೋರು. ಎಂತಾದೋ ಗುರವಿನ ಲೀಲಾ ಅಂತ ಯಾರಿಗೂ ತಿಳದೇ ಇಲ್ಲ, ಸಾಕ್ಷಾತ್ ಶಿವನೇ ಬಲ್ಲ ಶ್ರೀ ಸಿದ್ದರಾಮನ ಲೀಲಾ. ಇವೆಲ್ಲ ಹಾಡುಗಳು ಹಾಡೋರು ಅವ್ರೆಲ್ಲ. ಚಲೋ ಹಾಡ್ತೀರಿ ಮತ್ತೆ ನೀವು ಎಲ್ಲಾ ಹಾಡುಗಳು. ನಿಮ್ದೆಲ್ಲ ಹಾಡುಗಳು ನಾವು ಕೇಳ್ತೇವು. ಹಾಡೋದು ನಮಗೊಂದು ಅಭಿಪ್ರಾಯ ಐತ್ರಿ. ಅವ್ರ ಜೋಡಿ ಅವ್ರು ಡಗ್ಗ ಬಾರಿಸುವಾಗ ನಾವು ಈಗ ಸರಿಗಮಪಕ್ ಹೋದ್ಮೇಲೆ ಅವ್ರಿಗೂ ಬಹಳ ಖುಷಿ ಇರ್ತದ. ಕೊಪ್ಪಳಕ್ ಬಂದಿದ್ರು ಅವ್ರು. ಇವೆಲ್ಲ ನಮ್ಮ ತಂದೆಯವ್ರಿಗೆ ಹಂಗಿದ್ರಿ ಎಲ್ಲ. ಅವ್ರು ನಿಮ್ ತಂದೆಯವರು ಒಂದು ಟೀಮ್ ಬಳಗ್ರಿ. ಯಾವದ್ ಬಿ ಈಗ ನಮ್ ಭಜನಾಗ್ ಬಂದಾದ್ರ ಬಿ ಇವನಿಗೆ ನಾವ್ ಹೇಳ್ತಿದೆವು, ಪದ್ಧಶ್ರೀ ಚಂದ ಹಾಡೋದು ನಿಂದೆಲ್ಲ ಏಕ ನಂಬರೇ ಆತದ ತಂದಿದ್ದೇವ್ ನಾವು. ಅವಾಗೇ ನೀವು ಆಶೀರ್ವಾದ ಮಾಡಿ ಅದೇ ಅಳಿಗೆ ಅಂದಿದ್ದೇವು. ಶುರುವಿಗೆ ಎಲ್ಲಾ ಚಲೋ ಆತೈತ, ತಲಿ ಬಿ ಅದರ ಹುಷಾರನ್ನ ಅಂದ್ರ ಸ್ಮರಣ ಶಕ್ತಿ ಹೆಚ್ಚದರಿ ಜಾಸ್ತಿ ಆದ್ರಿ. ಅದರದಿಂದ ಮನುಷ್ಯಾಗ ಜ್ಞಾನ ಉತ್ಪನ್ನ ಸ್ಮರಣ ಶಕ್ತಿದಿಂದ. ತರ್ಕ ಜ್ಞಾನ ಬೇಕ್ರಿ ಪೈಲ. ಅದರದಿಂದ ಎಲ್ಲಾ ಆಳಿಗೆ ಅದ್ರ ಬಿ ನಾ ಹಂಗೆ ಇದು ಹಿಂಗಲ್ಲ ಇದು ಹಿಂಗತ್ ಹಂಗೆ ಹೇಳ್ತಿದೇವ್ ಭಜನ್ಯಾಗ. ನಮ್ ಸಂಗಟ ಇರ್ತಿದಲ್ರಿ, ಹಿಂಗೆ ಭಜನೆ ಮಾಡೋ ಹೊತ್ನಾಗ ತಮ್ಮ ಇದು ಹಿಂಗ ಹಾಡ್ಬೇಕು ಹಿಂಗ ಎಲ್ಲಾ ಜರ ತಿಳಿಸಿ ಹೇಳ್ತಿದೆವು. ಎಲ್ಲಾ ಹುಷಾರ್ ಬಿ ಅನ್ರಿ. ಇಟ್ಟು ಹಿಂತಲ್ಲಿ ಇದ್ದು ಮನುಷ್ಯ ಇಲ್ಲಿ ಹೋಗ್ಯಾನಪ್ಪ ಅಂದ್ರ ಅದೇನೇ ಒಂದು ಗುರುಗಳ ಆಶೀರ್ವಾದ ಅದ ಅವನಿಗ, ಒಂದು ದೇವ್ರ ಆಶೀರ್ವಾದ. ಆ ಪುಣ್ಯದಿಂದ ಮ್ಯಾಲ ಹೋಗ್ಬೇಕ್ರಿ ರೆಟ್ಟಿ. ಅವ್ರ ಪ್ರಯತ್ನನೂ ಅಷ್ಟದ. ಪ್ರಯತ್ನ ಬಿ ಆದ್ರಿ, ಆಶೀರ್ವಾದ ಬಿ ಬೇಕ್ರಿ ಪೈಲ. ಪ್ರಯತ್ನಕ್ಕಿಂತ ಮೇನ್ ದೊಡ್ಡ ಪ್ರಯತ್ನ ಇರ್ಲಾಕ ಪಣ ಹಿಂದ್ ಒಂದ್ ಜರ ಆಶೀರ್ವಾದ ಇದ್ದಿದ್ ಅದು ಬೇರೆ ರೀ. ರೇವಣಸಿದ್ದು ಇನ್ನೊಂದು, ಈಗ ನಿಮ್ಗ ದೊಡ್ಡ ಫಿಲ್ಮ್ಗಳೆಲ್ಲ ಅವಕಾಶ ಸಿಕ್ತು. ಹೌದಣ್ಣ. ಅದ್ರ ಬಗ್ಗೆ ಹೇಳೋದಾದ್ರಿ ಚಲೋ ಐತ್ರಿ. ಈಗ ಎಲ್ಲಾ ಕರ್ನಾಟಕ ಜನತೆ ಪ್ರೀತಿ ಆಶೀರ್ವಾದ, ಸಮಸ್ತ ನಾಡಿನ ಜನತೆ ಆಶೀರ್ವಾದ, ಎಲ್ಲಾ ದೊಡ್ಡ ಸಿನಿಮಾಗಳಾಗ ಹಾಡ್ಬೇಕು ಅನ್ನೋದೊಂದು ಅವಕಾಶ ಐತಿ. ನನಗೆ ಆಕ್ಚುಲಿ ಸ್ಪೆಷಲ್ ಆಗಿ ದರ್ಶನ್ ಸರ್ ಮನೆ ಕರ್ಸಿದಾಗ ನಾನು ಅವ್ರು ಕೇಳಿದ್ರು, ನಿನ್ಗೇನ್ ಬೇಕು ಕೇಳೋ ತಮ್ಮ, ನಿನ್ಗೇನ್ ಬೇಕು ಕೇಳು, ನೀನೇನ್ ಹೇಳ್ತಿ ಎಲ್ಲ ಮಾಡ್ಕೊಡ್ತೀನಿ ನನಗಂತ ಕೇಳಿದ್ರು. ಬಟ್ ನಾನು ಡಿ ಬಾಸ್ ದರ್ಶನ್ ಸರ್ ಅವ್ರಿಗೆ ಕೇಳಿದ್ ಒಂದೇ, ಬಸ್ ಏನೇ ಆಗ್ಲಿ ನಿಮ್ ಸಿನಿಮಾದಲ್ಲಿ ನಾನು ಹಾಡ್ಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದ್ದೆ. ಅದಕ್ ಪ್ರಾಸೆಸ್ ನಡೀತಾ ಇದೆ ಸರ್. ಈಗ ಸದ್ಯಕ್ಕೆ ಡೆವಿಲ್ ಆಗಿಲ್ಲ. ಮುಂದೆ ಬರುವಂತ ಸಿನಿಮಾದಲ್ಲಿ ಏನಾದ್ರೂ ಅವಕಾಶ ಕೊಟ್ಟರೆ ಹಾಡುವಂತ ಒಂದು ಇದೆ ಸರ್. ಆಕ್ಚುಲಿ ಇವಾಗ ದರ್ಶನ್ ಸರ್ 10 ಲಕ್ಷ ಕೊಟ್ರು ಅದು ಹೋಗ್ತದೆ ಸರ್, 20 ಲಕ್ಷ ಕೊಟ್ರು ಹೋಗ್ಬೋದು, 1 ಕೋಟಿ ಕೊಟ್ರು ಅದೇನೋ ಒಂದ್ ಆಗ್ಬೋದು ಸರ್ ಅದು. ಆದ್ರೆ ಒಂದು ಸಿನಿಮಾದೊಳಗ ಅವಕಾಶ ಕೊಟ್ರು ಅಂದ್ರೆ 100 ಸಿನಿಮಾಗಳಿಗೆ ನಾನು ಹಾಡ್ಬೋದು ಸರ್. ಅಂದ್ರೆ ಅದೇ ಅವಕಾಶನ ಕಲ್ಪಿಸ್ಕೊಡ್ತದ. ಒಂದ್ ಅವಕಾಶನ 100 ಸಿನಿಮಾಕ್ಕೂ ಅವಕಾಶ ಕೊಡುವಂತ ಒಂದು ಸ್ಥಾನ. ಅದಕ್ಕೆ ನಾನು ದರ್ಶನ್ ಸರ್ ಕೇಳಿದೆ, ಖಂಡಿತ ಇವತ್ ನಿನ್ ಹುಟ್ಟದ ಹಬ್ಬ, ನಾನು ನಿನಗೊಂದು ಪ್ರಾಮಿಸ್ ಮಾಡ್ತೀನಿ, ಒಂದಲ್ಲ ಒಂದ್ ದಿವ್ಸ ನನ್ನ ಸಿನಿಮಾದಲ್ಲಿ ನಿನಗೆ ಹಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೊಂದು ನಡೀತದೆ ಸರ್. ಮೊನ್ನೆ ಬರುವಂತ ಜನರಿಂದ ನಾನ್ ಮೇಲೆ ಬಂದೆ ಅಂತ ಒಂದು ಅದ್ಭುತವಾದ ಸಿನಿಮಾ ಸರ್. ಮುಂದೆ ಇನ್ನೊಂದು 4-5 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದಲ್ಲಿ 2 ಹಾಡು ಹಾಡಿದೀನಿ ಸರ್. ಒಂದು ಅಂಬೇಡ್ಕರ್ ಅವ್ರದ್ದು, ಹಾಗೆ ಜನರಿಂದ ನಾನ್ ಮೇಲ್ ಬಂದೆ ಅಂತ ಹೇಳಿ ಒಂದು ಟೈಟಲ್ ಟ್ರ್ಯಾಕ್ ಎಲ್ಲ ಹಾಡಿದೀನಿ ಸರ್. ಸದ್ಯದಲ್ಲೇ ಅಂಬೇಡ್ಕರ್ ಸಾಂಗ್ ರಿಲೀಸ್ ಆಗಬಹುದು. ನಡೀತಾ ಇದೆ ಸರ್ ಬೇರೆ ಬೇರೆ ಕೆಲಸ. ಆಮೇಲೆ ನಮ್ಮ ಎಲ್ಲ ಕೃಷ್ಣ ಸರ್ ಅಂತ ಹೇಳಿ ಅವ್ರದೆಲ್ಲ ಒಂದು ಸಿನಿಮಾ ಮಾಡ್ತಾ ಇದಾರೆ, ಕುಡುಕ್ ನನ್ನ ಮಕ್ಕಳು ಅಂತ ಹೇಳಿ.
ಸೊ ಹಿಂಗಾಗಿ ಎಲ್ಲ ಆಸ್ಕರ್ ಕೃಷ್ಣ ಸರ್ ಅಂತ ಹೇಳಿ ಅವ್ರ ಹೆಸರು. ಹ್ಮ್ ಹ್ಮ್. ಅವರು ಕುಡುಕ ನನ್ನ ಮಕ್ಕಳು ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡ್ತಾ ಇದಾರೆ, ಅದ್ರಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹ್ಮ್. ಸೊ ಕೆಲಸ ಮಾಡ್ತಾ ಇದೀನಿ ಸರ್, ಕೆಲಸ ನಿಲ್ಸಿಲ್ಲ. ಹ್ಮ್. ಅದ್ರ ಜೊತೆಗೆ ನಾನು ವಿದ್ಯಾಭ್ಯಾಸ ಮಾಡ್ತಾ ಇದೀನಿ ಸರ್, ಗದಗ ಆಶ್ರಮದೊಳಗ ಸಂಗೀತ ವಿದ್ಯಾಭ್ಯಾಸ ಮಾಡ್ತಾ ಇದೀನಿ. ಹ್ಮ್. ಎಲ್ರು ಪ್ರೀತಿ ಪಡಿತಾ ಇದೀನಿ. ನಾನೊಂದು ಕೆಲಸ ಮಾಡ್ತಾ ಇದೀನಿ. ನಂದು ಸ್ವತಃ 20 ಸಾಂಗ್ ಬರ್ದಿದ್ದೀನಿ ಸರ್, ಹ್ಮ್ ಹ್ಮ್. 15-20 ಸಾಂಗ್ ಬರ್ದಿದ್ದೀನಿ. ಹೌದು. ಅದನ್ನೆಲ್ಲ ಕಂಪೋಸ್ ಮಾಡಿದೀನಿ. ಹ್ಮ್. ಸದ್ಯದಲ್ಲಿ ಒಂದೊಂದು ರೆಕಾರ್ಡ್ ಮಾಡಿ ಅದಕ್ಕೆಲ್ಲ ಆಕ್ಟಿಂಗ್ ಮಾಡಿ ಒಂದು ಮಾಡೋಣ ಅಂತ ಇದೀನಿ ಸರ್. ಇನ್ನೊಂದು ನಿಮ್ದು ಒಂದು ಕನಸು ಇದೆ ಅಂತ ಕೇಳಿದೆ, ಏನಂತಂದ್ರ ತನ್ನದೇ ಆದಂತ ಒಂದು ಸ್ಟುಡಿಯೋ ಮಾಡ್ಬೇಕು, ತಂದೆ ಆದಂತದ ಒಂದಷ್ಟು ಸಾಧನೆ ಮಾಡ್ಬೇಕು, ಸ್ಟುಡಿಯೋ ಮಾಡಿ ಅದರಲ್ಲಿ ಸಾಂಗ್ ರೆಕಾರ್ಡ್ ಮಾಡ್ಬೇಕು ಹೌದು ಅಂತ ಇಷ್ಟೆಲ್ಲಾ ಕನಸುಗಳನ್ನ ಕೇಳಿದೆ. ಹೌದು ಸರ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು, ನಿಮ್ಗೆ ಏನ್ ಅಭಿಪ್ರಾಯ? ಇಲ್ಲ ಸರ್, ಸದ್ಯದಲ್ಲೇ ರೆಕಾರ್ಡಿಂಗ್ ಸ್ಟುಡಿಯೋ ಓಪನ್ ಮಾಡಬೇಕು. ಹ್ಮ್. ಹೇಳುದಲ್ಲ, ಕಲಾವಿದ ಒಂದು ಗೂಡು ಕಟ್ಕೋಬೇಕು, ಹಾಗೆ ಚೆನ್ನಾಗಿ ಬೆಳಿಬೇಕಂದ್ರೆ ಅವನ್ಗೆಲ್ಲ ಒಂದು ಸಪೋರ್ಟ್ ಬೇಕಂತ ಹೇಳಿ. ಹ್ಮ್. ಸೊ ಹೀಗಾಗಿ ಬೇರೆ ಕಡೆ ನಾವೆಲ್ಲ ಸಾಂಗ್ ರೆಕಾರ್ಡ್ ಮಾಡ್ಲಿಕ್ಕೆ ಹೋದಾಗ ತುಂಬಾ ಖರ್ಚಾಗ್ತದೆ. ಹ್ಮ್. ಸೊ ಹೀಗಾಗಿ ಸುಮಾರು ಒಂದು 5-6 ಲಕ್ಷ ರೂಪಾಯಿ ಒಂದ್ ಕಡೆ ನಾನು ಬಂಡವಾಳ ಹಾಕಿ ಅದಕ್ಕೆ ಮಾಡ್ದೆ ಅಂದ್ರೆ, ನನ್ನ ಸಾಂಗು ಏನಾದ್ರು ಚೆನ್ನಾಗಿ ಹಿಟ್ ಆಯ್ತು ಅಂದ್ರೆ ಹ್ಮ್. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋಬಹುದು ಅಂತ ನಂದೊಂದು ಅಭಿಪ್ರಾಯ ಸರ್. ಸದ್ಯದಲ್ಲೇ ರೆಕಾರ್ಡಿಂಗ್ ಸ್ಟುಡಿಯೋ ಓಪನ್ ಮಾಡ್ಬೇಕು. ಹ್ಮ್. ಆಮೇಲೆ ಎಲ್ಲ ಸೌಂಡ್ ಇಂಜಿನಿಯರಿಂಗ್ ಎಲ್ಲ ಮಾಡ್ಬೇಕು. ಹ್ಮ್. ಕಣ್ಣಿಲ್ಲ ಅಂದ್ರೂ ಇಷ್ಟೆಲ್ಲ ಮಾಡ್ತಾ ಇದ್ದಾನಂತ ಜಗತ್ತಿಗೆ ತೋರಿಸ್ಬೇಕು ಸರ್, ಅಷ್ಟೇ ಇರೋದು. ಹ್ಮ್. ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಓಪನ್ ಮಾಡಿ ಅದರಲ್ಲಿ ಸುಮಾರು ಜನ ಗಾಯಕರನ್ನ ಕರೆಸಿ ಹಾಡಿಸಿ ಅವಕಾಶ ಕೊಟ್ಟು, ನನಗೆ ಹೆಂಗ್ ದೇವ್ರ ಅವಕಾಶ ಕೊಟ್ಟಿದ್ದಾನೆ, ನನ್ನ ಪ್ರಕಾರ ನಾನೇನಾದ್ರು ಚೆನ್ನಾಗಿ ಬೆಳೆದೆ, ನನಗೂ ಒಂದು ದೇವರ ಆಶೀರ್ವಾದ ಇತ್ತು, ನನಗೆ ಹೆಂಗ್ ಅವಕಾಶಗಳು ಸಿಗ್ತವೆ, ನನ್ನಿಂದ ಒಂದು 10 ಜನ ಬೆಳಿಲಿ ಅಂತ ಆಸೆ ಸರ್, ಅಷ್ಟೇ. ಹ್ಮ್. ಅದು ಬಿಟ್ರೆ ಏನಿಲ್ಲ. ಹಾಗೆ ರೆಕಾರ್ಡಿಂಗ್ ಸ್ಟುಡಿಯೋ ಒಂದ್ ಕಡೆ ಆದ್ರೆ ಸಂಗೀತ ಪಾಠಶಾಲೆ ಮಾಡ್ಬೇಕಂತ ಅದೊಂದು ಆಸೆ ಇದೆ ಸರ್. ಹ್ಮ್. ಅಂಧ ಅನಾಥ ಮಕ್ಕಳಿಗೆ ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರಿ ಗವಾಯಿಗಳು, ಕುಮಾರ ಮಹಾಸ್ವಾಮಿಗಳು ಮೇನ್ ಮೂಲತಃ ಅದು ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ ಗುರುಗಳು ಬರ್ಬೇಕಂತ ಕುಮಾರಜ್ಜೋರ ಆಶೀರ್ವಾದ ಭಾಳ ಐತ್ರಿ. ಹ್ಮ್. ಸೊ ಹಿಂಗಾಗಿ ಕುಮಾರಸ್ವಾಮಿಗಳದ್ದು, ಪಂಚಾಕ್ಷರಿ ಗವಾಯಿಗಳದು, ಪುಟ್ಟರಾಜ ಗುರುಗಳ ಆಶೀರ್ವಾದ ಎಲ್ಲ ಅಂಧ ಅನಾಥರ ಮೇಲೆ ಎಲ್ಲರ ಮೇಲೆ ಐತಿ. ಸೊ ಹೀಗಾಗಿ ನಮಗ್ ಹೆಂಗ ಗುರುಗಳ ಆಶೀರ್ವಾದ ಐತಿ ಅದ್ರ ಪ್ರಕಾರನೇ ಒಂದು 16 ಜನಕ್ಕೆ ವಿದ್ಯಾ ಕಲಿಸಿ, ಆಮೇಲೆ ನಮ್ ಗುರುಗಳು ಯಾವತ್ತೂ ಹೇಳ್ತಾ ಇರ್ತಾರೆ ನಮಗೆ, ಹ್ಮ್. ನೀವೇನಾದ್ರೂ ವಿದ್ಯೆ ಕಲ್ತ್ರಿ ಅಂದ್ರೆ ಬೇರೆದವ್ರಿಗೆ ದಾನ ಮಾಡ್ಬೇಕು ಅಂದಾಗ ದೇವ್ರು ನಿಮ್ ಮುಂದೆ ಎಲ್ಲಾದ್ರೂ ಒಂದು ಒಳ್ಳೆ ಸ್ಥಾನ ಕೊಡ್ತಾನೆ. ದೇವ್ರು ನಿಮ್ಗೆ ಒಂದು ಒಳ್ಳೇದಾದಂತ ನಿಮ್ಗೆ ಒಂದು ಸ್ಥಾನ ಕೊಡ್ತಾನೆ ದೇವ್ರು. ನಮಗೊಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಏನು ವಿದ್ಯೆ ಇದೆ ಅದನ್ನೆಲ್ರಿಗೂ ಅರ್ಚನೆ ಮಾಡ್ಬೇಕು, ಹ್ಮ್. ಹಂಚ್ಬೇಕು. ನಿಮ್ಮಲ್ಲೇ ನಿಮ್ಗೆ ವಿದ್ಯೆ ಇಟ್ಕೊಂಡು ಕೊಟ್ರೆ ತಪ್ಪಾಗುತ್ತದು, ಕಲ್ತಿದ್ದಕ್ಕೂ ಸ್ವಾರ್ಥಕಲ್ಲ ಅಂತಾರೆ. ಸೊ ಹೀಗಾಗಿ ಆ ಒಂದು ಗುರುಗಳ ಆಶೀರ್ವಾದದಿಂದ ಆ ಒಂದು ಮಾರ್ಗದ ಇದು ಮಾಡ್ಕೊಂಡು 16 ಜನ ನನ್ನ ಕೈಯಲ್ಲಿ ಕಲಿತು ಎಷ್ಟೋ ಅನಾಥ ಮಕ್ಕಳಿದ್ದಾರೆ, ಅವ್ರಿಗೆ ನಾನು ಹೆಲ್ಪ್ ಆಗಿ ಒಂದು ಒಳ್ಳೆ ಸಂಗೀತ ಪಾಠಶಾಲೆ ಮಾಡ್ಬೇಕನ್ನೋದು ಒಂದು ಆಸೆ ಇದೆ ಸರ್. ಸದ್ಯದಲ್ಲಿ ಅದ್ರ ಪ್ರಾಸೆಸ್ ಮಾಡ್ತಾ ಇದ್ದೀನಿ. ಮೊನ್ನೆ ಹೆಸರು ಕೇಳ್ಕೊಂಬಂದಿದ್ದೀನಿ ಸರ್. ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ಆಶ್ರಮದ ಪೀಠಾಧಿಪತಿಗಳಿಗೆ ಒಂದು ಹೆಸರನ್ನ ನೇಮಕ ಮಾಡಿ ಇದು ಇಟ್ಕೋರೇವಣ ಚಲೋ ಆಗ್ತೈತಿ, 3 ಮಂದಿ ಗುರುಗಳು ಬರ್ತೈತಿ ಅಂತ ಹೇಳಿದ್ದಾರೆ. ಸೊ ಹಿಂಗಾಗಿ ಐತ್ರಿ. ಪುಟ್ಟರಾಜೇಶ್ವರ ಕೃಪಾ ಶ್ರೀ ಗುರು ಕುಮಾರೇಶ್ವರ ಪಂಚಾಕ್ಷರೇಶ್ವರ ಸಂಗೀತ ಪಾಠಶಾಲೆ ಅಂತ ಹೇಳಿ ಹೆಸರು ನಾಮಕರಣ ಮಾಡ್ತಾ ಇದೀನಿ ಸರ್. ಅದು ಇದೇ ರೀತಿಯಂತದ ಏನೋ ಕೊರತೆ ಇರ್ತದ ಅಂತ ಅಭ್ಯರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನಿಲ್ಲ, ಏನು ಕೊರತೆ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳೋದು ಸಾಕು. ಇದು ನಾನು ಮಾಡ್ತೀನಿ, ಇದು ನಾನು ಮಾಡ್ಬೇಕು ಅಂದ್ರೆ ಲೈಕ್ ಅಂದ್ರೆ ಈಗೊಂದು ಕನಸು ನಾವು ಅನ್ಕೊಂಡಿರ್ತೀವಿ, ಆ ಕನಸು ಕಾಣಬೇಕು. ಕನಸು ಕಾಣದಾಗ ಆ ಒಂದು ಕನಸು ನನಸಾಗತ್ತೆ ಅಂತ ಒಂದು ವಿಶೇಷ ನನ್ನ ಪ್ರಕಾರ. ಎಲ್ರಿಗೂ ಹೇಳೋದೇನಂದ್ರೆ, ಗೊತ್ತಿಲ್ಲ ಸರ್, ಇರೋ ದಿವಸ ಎಲ್ರ ಜೊತೆಗೆ ಚೆನ್ನಾಗಿ ಎಲ್ರನ್ನ ಪ್ರೀತಿಸ್ತಾ, ಹಾಗೆ ಎಲ್ರ ಜೊತೆಗೆ ಒಂದಾಗಿ ನಮ್ಮವರು ತಮ್ಮವರು ನಮ್ಮ ಬಳಗ ನಮ್ಮವರು ಈ ಒಂದು ಬಾಂಧವ್ಯ ಅಂತಿದ್ರೆ ತುಂಬಾ ಚೆನ್ನಾಗಿರ್ತದೆ ಸರ್. ಯಾರಿಗೂ ಗೊತ್ತು ಸರ್, ನಾಳೆ ಬೆಳಗ್ಗೆ ನಾವು ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಹೌದು, ಹಣೆ ಬರ ಸರ್, ಎಲ್ಲಾ ಬರದೆ ಕಳಿಸಿರ್ತಾನ ಅವ್ನ ಮೇಲೆ, ಈ ತರ ನೀನ್ ಹಿಂಗ್ ಮಾಡಿದ್ರೆ ನೀನ್ ಹಿಂಗ್ ಮಾಡ್ತೀನಿ ಮಗನೇ ಅಂತೇಳಿ. ಸೊ ಹಿಂಗಾಗಿ ನಾವು ಸಾಯೋದ್ರೊಳಗೆ ಒಂದ್ 10-16 ಜನಕ್ಕೆ 100 ಜನಕ್ಕೆ ನಾವು ಇನ್ಸ್ಪಿರೇಷನ್ ಆಗಿ, ಅವ್ರಿಗೊಂದು ಇನ್ಸ್ಪೈರ್ ಆಗಿ ನಾವು ಹೋದ್ರೆ ನಮ್ಗೂ ಆತ್ಮಕ್ಕೂ ಶಾಂತಿ ಇರ್ತದೆ. ಹಾಗೆ ನಾವು ಮಾಡಿದ್ದಕ್ಕೂ ಸಾರ್ಥಕ, ನಾವು ಬಂದಿದ್ದಕ್ಕೂ ಸಾರ್ಥಕ. ಏನೇ ಆಗಿರ್ಲಿ, ಏನೇ ಬರ್ಲಿ, ಏನೇ ಹೋಗ್ಲಿ, ನನ್ನೊಂದು ಗುರಿ ಇರ್ಬೇಕು ಸರ್, ಅಷ್ಟೇ. ಆ ಗುರಿ ಇದ್ರೆ ಗೆಲ್ಬೋದು ಸರ್. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಜೀವನ ಗೆಲ್ಬೇಕು ಸರ್, ಅಷ್ಟೇ.
ಸರ್, ಈ ಇತ್ತೀಚಿನ ದಿನದೊಳಗ ತನ್ನ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅವ್ರ ಮಕ್ಕಳನ್ನ ಬೆಳೆಸೋದಲ್ಲದೆ ನಮ್ಮ ಮಕ್ಕಳನ್ನ ನಾವು ಬೆಳೆಸಿದ್ರೆ ಸಾಕು, ಅವ್ರಿಗೊಂದು ಒಳ್ಳೆ ಪೊಸಿಷನ್ಗೆ ಒಯ್ದ್ರೆ ಸಾಕಪ್ಪ, ಅವ್ರದೆಲ್ಲ ಯಾಕೆ ತೊಗೊಂಬಾರ ಅನ್ನೋವಂಥ ಕಾಲ ಇದು. ಅಂಥದ್ರೊಳಗ ನೀವು ನಿಮ್ಮ ತಮ್ಮನ ಮಗನ ಬಗ್ಗೆ ಅಷ್ಟು ಕಾಳಜಿ ವಹಿಸಿ ಇಷ್ಟೆಲ್ಲ ಮಾಡಿದ್ರಲ್ಲ, ಯಾಕೆ ನಿಮ್ಗೆ ಆ ಒಂದು ಆಸಕ್ತಿ, ಆ ಒಂದು ತುಡಿತ ಅಂತ? ಏನಿಲ್ಲ, ನಮ್ಮ ತಮ್ಮನ ಮಗ ಇದ್ದರು ರೇವಣಸಿದ್ದ, ನಮ್ಮ ಕುಟುಂಬದ ಕುಡಿ. ಹ್ಮ್ ಅವನಿಗೆ ಕಣ್ಣ ಇಲ್ಲ, ಇದು ಒಂದೇ ದುಃಖ. ಆದ್ರ ಅವ ನಮ್ಮೆಲ್ಲರಿಗಿಂತ ಹೆಚ್ಚಿನ ಜ್ಞಾನ ಅವನ್ ಬಳಿ ಅದ. ಹ್ಮ್. ಕೈ ಕಾಲಿದ್ದವರಿಗೆ ಎಲ್ಲ ಚಲೋ ಇದ್ದವರಿಗೆ ಸಹಾಯ ಮಾಡೋದು ಬೇರೆನೆ. ಹ್ಮ್. ಆದ್ರೆ ಇವತ್ತು ನಮ್ ತಮ್ಮನ ಮಗ ಇದ್ರು ಕೂಡ ನಮ್ಮ ರೇವಣ್ಣ ಇವತ್ತು ಬೆಳಿಬೇಕು, ಹ್ಮ್. ರೇವಣ್ಣಗ ಒಳ್ಳೆ ಅವಕಾಶಗಳು ಸಿಗಬೇಕು. ಹ್ಮ್. ಇದರಿಂದ 4-10 ಜನರಿಗೆ ಪ್ರಪಂಚಕ್ಕೆ ರೇವಣಸಿದ್ದ ಪರಿಚಯ ಆಗ್ಬೇಕು. ಹ್ಮ್. ಇದು ಒಂದು ಮನಸ್ಸಿನೊಳಗಿರುವಂತ ಭಾವನೆ. ಹ್ಮ್. ರೇವಣಸಿದ್ದಾಗ ಎಲ್ಲೇ ಇರ್ಲಿ, ಯಾವುದೇ ಕಾರ್ಯಕ್ರಮ ಇರ್ಲಿ, ಆ ಕಾರ್ಯಕ್ರಮಕ್ಕೆ ಹೋಗೋದು ಹಿಡಿದು ಹ್ಮ್. ಪ್ಲಾನಿಂಗ್ ಮಾಡೋದು ಹಿಡಿದು ನನ್ನ ಮಗ ರೋಹಿತ್ ಅವನ ಜೊತೆ ಇರ್ತಾನ. ಹ್ಮ್. ಅದು ನಾನು ಒಳ್ಳೆ ರಜೆ ಇದ್ದಾಗ ಹ್ಮ್. ಆ ರಜೆಯೊಳಗ ಆ ರಜೆಗದ ಸದುಪಯೋಗ ನಾನು ಮಾಡ್ಕೋತೀನಿ. ಹ್ಮ್. ನಾನು ಟೀಚರ್ ಆಗಿ ವರ್ಕ್ ಮಾಡಿರುವಾಗ ನನ್ನ ಮಕ್ಕಳಿಗೆ ಕೂಡ ನ್ಯಾಯ ಕೊಡ್ಬೇಕು. ನನ್ನ ಸ್ಕೂಲ್ ಇರುವಂತ ಮಕ್ಕಳಿಗೆ, ಆ ಸ್ಕೂಲ್ ಒಳಗೆ ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡು ಶನಿವಾರ ರವಿವಾರ ಇರ್ಬೋದು, ಸುಟ್ಟಿ ದಿವಸ ಇರ್ಬೋದು, ನಾವು ಮಕ್ಕಳಿಗೆ ಒಂದು ಬೋಧನೆ ಮಾಡಿ ಹ್ಮ್. ನಾನು ಇನ್ನೊಂದ್ಸಲಿಂದ ಹೇಳ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ನೀವು ಇನ್ನೊಂದು ಬಹಳ ಚಂದ ಪ್ರಶ್ನೆ ಕೇಳಿದ್ರಿ, ಇವತ್ತು ತಮ್ಮನ ಮನೆಗೆ ಯಾಕೆ ಮಾಡ್ಬೇಕು? ಎಲ್ಲರೂ ಇವತ್ತಿನ ದಿನ ನಾನು ಈ ನಿಮ್ ಮುಖಾಂತರ ಎಲ್ಲಾ ಜನರಿಗೆ ಹೇಳಕ್ ಇಚ್ಛೆ ಪಡ್ತಿದ್ದೀನಿ. ನಾನು ಮನೇಲಿ ದೊಡ್ಡವ ಇದ್ದೀನಿ, ಹಿರಿಯವ ಇದ್ದೀನಿ. ಹಿರಿಯನಾದ ಒಂದು ಕರ್ತವ್ಯದಕ್ಕೆ ಎಲ್ಲರದು ತೆಗೆದುಕೊಂಡು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಇವತ್ತು ರೇವಣಸಿದ್ದನಿಂದ ನಮ್ಮ ಮನೆತನ ಪರಿಚಯ, ನಮ್ಮ ಊರಿನ ಪರಿಚಯ, ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಪರಿಚಯ ಇಡೀ ಎಲ್ಲ ಕಡೆ ವ್ಯಾಪಿಸಿದಾಗ ಅವನಿಗೆ ಯಾವ ರೀತಿ ನಾವು ಮುಂದೆ ತಂದಿದ್ವಿ. ಅವ ನಮ್ಗೆ ಎಲ್ಲಕ್ಕಿಂತ ಮುಂದುವೈದನ್ನ. ನಾನು ನಾಳೆ ನಿಮ್ಗೆ ಹೇಳ್ದೆ, ನಾನು ನಮ್ಗೆಲ್ಲರಿಗೆ ನಾವು ಸಣ್ಣ ಸಣ್ಣ ವೇದಿಕೆಗಳನ್ನ ಅವನಿಗೆ ಏರಿಸಿವಿ. ಆದ್ರೆ ಇವತ್ತವ ಪ್ರಪಂಚದ ಅತಿ ದೊಡ್ಡ ವೇದಿಕೆಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಾನ. ಇದರಿಂದ ಕನ್ನಡಿಗರು ನಮ್ಮ ರೇವಣ್ಣನ ಜೊತೆ ಅವನಿಂದ ಹಿಡಿದು ನಮ್ಮೆಲ್ಲರ ಮೇಲೆ ತೋರಿಸುವಂತ ಪ್ರೀತಿ ಎಲ್ಲ ಕಡೆ ಹೋದಲ್ಲಿ ಕೂಡ ಜನರು ಗುರುತು ಹಿಡಿತಾರ. ಒಂದು ಇನ್ಸಿಡೆಂಟ್ ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಅಜ್ಜಿ ಕುಟುಂಬ ಅವಾರ್ಡ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಧಾರಾಕಾರವಾಗಿ ಮಳೆ ಬರ್ತಾ ಇತ್ತು ಬೆಂಗಳೂರಿನೊಳಗ. ನಾವು ಹೊರಗಡೆ ಬಂದಿತ್ತೊಳಗ ಒಬ್ಬ ರಿಕ್ಷಾದೊಳಗಿನ ಒಬ್ಬ ಬಂದ, ಸರ್ ಇವರು ರೇವಣ್ಣ ಅಲ್ವಾ, ಕನ್ನಡ ಸಂಗೀತ ಆಡ್ತಿರಲ್ಲ ನೀವು, ಅವ್ರು ದೊಡ್ಡಪ್ಪ ಅಲ್ವಾ? ಹೌದು. ನಿಮ್ಗೆಲ್ಲ ನೋಡಿದಿರಿ ಸರ್, ನಿಮ್ಗೆ ಎಲ್ಲಿ ಹೋಗ್ಬೇಕು ಅನ್ನುವಾಗ ನಮ್ಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿಂದ ಸುಮಾರು ಒಂದು 350 ಅಂದ್ರೆ 350 ರೂಪಾಯಿ ಟಿಕೆಟ್ ಅಂದ್ರ ಬೆಲೆ ಆಗ್ತಿತ್ತು ಓಲಾ ಉಬರ್ದೊಳಗ. ಅಲ್ಲಿಂದ ಸುತ್ತ ಅವನು ನಮ್ಗೆ ಕರ್ಸ್ಕೊಂಡ ನಮ್ಗ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ತಂದ್ಬಿಟ್ಟ. ಬಿಟ್ಟು ಬಳಕ ಒಂದೇ ಮಾತಾಡ್ದ, ಸರ್ ನಿಮ್ಮಿಂದ ದುಡ್ಡು ನಾ ತೊಗೊಳಲ್ಲ, ಇದು ನಂದೊಂದು ಚಿಕ್ಕ ಸಹಾಯ, ಚಿಕ್ಕ ಒಂದು ಇದು, ನಿಮ್ಮಂಥವ್ರಿಗೆ ನಾವು ಮಾಡಾರ್ದೆ ನಾವು ಇಲ್ಲಿ ಮಾಡ್ಬೇಕು ಅನ್ನೋಂತ ಒಬ್ಬ ಆಟೋ ರಿಕ್ಷಾದವ, ಅಂದ್ರೆ ಓಲಾ ಉಬರ್ದವ ನಮ್ಮಿಂದ ದುಡ್ಡು ತೊಗೊಳಲ್ಲ. ಒಮ್ಮೆ ಹಿಂಗೆ ನಾನು ಬೆಂಗಳೂರಿಗೆ ಜಸ್ಟ್ 2-3 ಎಪಿಸೋಡ್ ಹೋಗಿದ್ವಿ. ಅಲ್ಲಿ ಹೀಗೆ ಒಂದ್ ಬಸ್ ಇಳ್ಕೊಂಡು ಶೂಟಿಂಗ್ ಹೋಗೋ ಕಂಟಿನ್ಯೂ ಶೂಟಿಂಗ್ ಹೋಗೋ ಮುಂದಕ್ಕೆ ಒಬ್ಬ ರಿಕ್ಷಾದೊಳಗ ನಮ್ಗ ಹಣ ತೊಳಿಲ್ಲ. ಇದೊಂದು ಪ್ರೀತಿ ಗಳಿಸಿದ್ದ ರೇವಣ್ಣನ್ಗ. ನಾವು ಏನಾದ್ರೂ ಮಾಡ್ಬೇಕು, ಅವನ್ ಮುಂದೆ ಹೋಗ್ಬೇಕು. ಮತ್ತೆ ನನ್ನ ತಮ್ಮಂದಿರು, ನನ್ನ ಕುಟುಂಬ, ನಾವೆಲ್ಲರೂ ಕೂಡಿ ಒಂದು ಮುಂದ ಹೋಗಿ ನಾವೆಲ್ಲರೂ ಬಂದು ಒಂದು ಕೂಡು ಕುಟುಂಬದ ಮಹತ್ವ ನಾವ್ ಜನರಿಗೆ ತಿಳಿಸ್ಕೊಡ್ಬೇಕಾಗ್ಯದ. ಇವತ್ತೆಲ್ಲರೂ ಮದುವೆ ಆದ ಹೊಸದೊಳಗ ತಂದೆ ತಾಯಿಯನ್ನ ಬಿಟ್ಟು, ಅತ್ತಿ ಮಾವರನ್ನ ಬಿಟ್ಟು ಹೋಗಾಸ ನಾವು ಕುಟುಂಬವನ್ನು ನೋಡಿದೀವಿ. ಈಗ ವಿಭಕ್ತ ಕುಟುಂಬ ಬಂದವ. ಆದ್ರ ಕೂಡು ಕುಟುಂಬದಾಗಿದ್ದಂತಹ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇದು ಎಂದಿಗೂ ಒಂದು ವಿಭಕ್ತ ಕುಟುಂಬ ಸಿಗೋದಿಲ್ಲ. ಕೇವಲ ನಾನು, ನನ್ನ ಮಗ, ನನ್ನ ಹೆಂಡತಿ ಅನ್ನುವಂತ ಈ ಒಂದು ನಿಟ್ಟಿನೊಳಗ, ಸಮಾಜದೊಳಗ, ಇಂಥ ಕಾಲದೊಳಗ ನಾವೆಲ್ಲರೂ ಕೂಡಿರ್ತೀವಿ, ನಮ್ಮ ಕುಟುಂಬ ಮಾಡ್ಲಾಗ್ತದ. ಅದಕ್ಕೆ ನಾನು ನಾಡಿನ ಸಮಾಜದ ಜನತೆಗೆಲ್ಲ ಹೇಳಿ ಇಚ್ಛೆ ಪಡ್ತಿದ್ದೀನಿ, ನೀವೆಲ್ಲರೂ ಕೂಡ ಒಂದು ಕೂಡು ಕುಟುಂಬವಾಗಿದ್ದು ಒಂದು ವಿಭಕ್ತ ಕುಟುಂಬದ ಒಂದು ಸ್ಟಾಪ್ ಮಾಡಿ ಮತ್ತೆ ಹಿಂದಿನ ಜನರಾಗಿ ನಾವೆಲ್ಲರೂ ಒಂದು ಆಗಿ ಒಂದು ಜೀವನ ಗೂಡಿನಂತೆ ಇರ್ಬೇಕು ಅನ್ನೋದು ಆಸೆ ಅದ. ಅಂಥದ್ರೊಳಗೆ ನಮ್ಮ ರೇವಣ್ಣನಿಗೆ ಬೆಳೆಸ್ಲಿಕ್ಕ ಇದು ಸಾಧ್ಯ ಆಗ್ಯದ. ನಾನು ನನ್ನ ಜೀವನದ ಕೊನೆ ಉಸಿರುವರೆಗೂ ರೇವಣ್ಣನಿಗೆ ಮುಂದೆ ತರ್ತೀನಿ. ಅವನಿಂದ ನಮ್ಮ ಊರು, ನಮ್ಮ ಊರಿನ ಹೆಸರು, ನಮ್ಮ ನಾಡಿನ ಹೆಸರು, ನಮ್ಮ ಮನೆತನ ಹೆಸರು ಮುಂದೆ ಬರಬೇಕು. ಒಬ್ಬ ದೊಡ್ಡ ಸಂಗೀತಗಾರನಾಗಿ ಒಂದು ದೊಡ್ಡ ವೇದಿಕೆಗಳನ್ನ ಅಲಂಕರಿಸಬೇಕು. ಆ ವೇದಿಕೆಯಲ್ಲಿ ನಾವು ಕೂತು ನೋಡ್ಬೇಕು ಅನ್ನೋದೇ ನಮ್ಮೆಲ್ಲರದ ಆಶೆ ಅದ. ಇದ್ರ ನಿಟ್ಟಿನೊಳಗ ನಾನು ರೇವಣ್ಣನ್ಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ ಜೊತೆಗೆ ಸದಾ ಶಕ್ತಿಯಾಗಿರುವಂತವ್ರು ಒಬ್ರದಾರ. ಹ್ಮ್. ಸೊ ಅವರನ್ನ ನಾವು ಪರಿಚಯ ಮಾಡಿಸ್ಬೇಕಲ್ಲ ಜನಕ್ಕಂತ. 101% ಮಾಡ್ಸೋಣ, ಅದ್ರಲ್ಲಿ ಯಾವ್ದು ಇಲ್ಲ. ನನ್ಗದು ಮಾಡ್ಸೋಣ ಅಂತ ಒಂದು ಪ್ರೀತಿ, ವಿಶ್ವಾಸ ನನ್ಗೆ ತುಂಬಾ ಇದೆ ಅವನ ಮೇಲೆ. ಇವಾಗ ನೀವು ನೋಡಿದ್ರಿ ಹಿಂದೆ ವಿಡಿಯೋ ಆಗೋಕ್ಕಿಂತ ಹಿಂದೆ ನಾನು ಬರಲ್ಲ ಅದೇ ಒಂದು ನನಗೆ ಸ್ಫೂರ್ತಿ ಸರ್. ನಾನು ಮಾಡಿದ್ದು ಯಾರಿಗೆ ಗೊತ್ತಾಗ್ಬಾರ್ದು, ಅವ ಬೆಳೆದಿದ್ದಷ್ಟೇ ಮ್ಯಾಟರ್ ಆಗ್ಬೇಕು. ನನ್ನ ಸಹಾಯ
ಅವ್ನ್ ಬೆನ್ ಹಿಂದಿರ್ಬೇಕು ಅನ್ನೋದು ಅವನೊಂದು ಪ್ರೀತಿ ಅದಲ್ಲ, ಹ್ಮ್. ಆ ಪ್ರೀತಿಗೆ ನಾನು ಸದಾ ಚಿರಋಣಿ. ಆದ್ರೆ ನಾನು 101% ಪರಿಚಯ ಮಾಡಿಸ್ಬೇಕು. ಯಾಕಂದ್ರೆ ನಾನು ಇಷ್ಟೆಲ್ಲ ಬೆಳೀತಾ ಇದ್ದೀನಿ, ನನ್ನ ಜೊತೆ ಹಿಂದೆ ಒಂದು ಕಟೌಟ್ ಇದೆ ಅಂದ್ರೆ ಅದು ನಮ್ಮಣ್ಣ ಬಾ ಸೌಕಾರ ಬಾರು ಸಾಹೇಬ ಬಾ. ಸೊ ಹಿಂಗಾಗಿ ನಮ್ಮಣ್ಣ ಜೊತೆ ನನಗೆ ಒಡನಾಟ ಬಾಳ ಐತಿ. ಹ್ಮ್. ಅವಂಗ ಮಾತಾಡಕ್ಕೆಲ್ಲ ಬರಂಗಿಲ್ಲ, ಬಟ್ ಏನೋ ಅದು ವೇದಿಕೆ ಒಳಗ ಏನೋ ಒಂದು ಮೈಯಾಗ ಎನರ್ಜಿ ಬಂದಿತ್ತು, ಖುಷಿ ಬಂದಿತ್ತು, ಮಾತಾಡಿದ್ದ. ಬಟ್ ಮಾತೆಲ್ಲ ಬಾಳ ಕಡಿಮೆ, ನಮಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅದಾನ. ಸೊ ಹಿಂಗಾಗಿ ಆ ಒಂದು ಪ್ರೀತಿ ವಿಶ್ವಾಸ ಬಾಳ ಐತಿ ನಮಗ. ಸೊ ಹಿಂಗಾಗಿ ನಮ್ಮ ಕೊನೆ ತನಕ ಅವಂದ್ ಏನ್ ಕೆಲಸ ಮಾಡ್ತಿರ್ತಾನ ನನಗ್ ಸಪೋರ್ಟ್ ಮಾಡ್ತಿರ್ತಾನ. ಆಮೇಲೆ ನಾ ಕೆಲ್ಸ ಮಾಡುವಾಗ ಅವ ಸಪೋರ್ಟ್ ಮಾಡ್ತಾನ, ಅವ ಮಾಡುವಾಗ ನಾವ್ ಸಪೋರ್ಟ್ ಮಾಡ್ತೀವಿ. ಅದೇನೋ ಅಂತಾರಲ್ಲ ಸರ್, ಎರಡು ದೇಹ ಒಂದೇ ಜೀವ ಹಂಗಂತಾರಲ್ಲ ಸರ್. ಅವನದೇ ಆದಂತ ಒಂದು ಜೀವನದಲ್ಲಿ ಆರಾಮಾಗಿದ್ದು ಜೊತೆಗೆ ನನ್ನ ಜೊತೆಗೆ ಹಿಂದೆ ಒಂದು ಕಟೌಟ್ ಆಗಿ ಸದಾ ಇರ್ತಾನೆ ಸರ್. ಅದ್ರಲ್ಲಿ ಯಾವ ಸಂದೇಹವಿಲ್ಲ ಸರ್. 12-12:30 ತನಕ ನಮ್ ನಡೀತಾ ಇರುತ್ತೆ ಸರ್ ಕೆಲ್ಸ. ಏನ್ ಮಾಡ್ತಾ ಇದೆ ಹೊರಗಿಂದ ಏನ್ ನಡೀತಾ ಇದೆ, ಕಂಟೆಂಟ್ ಜಗತ್ತಲ್ಲಿ ಏನ್ ನಡೀತಾ ಇದೆ, ಏನಾದ್ರೂ ನಂದೇನಾದ್ರೂ ತಪ್ಪಿದ್ರೆ ಅಲ್ಲೇ ತಿದ್ದು ಹೇಳ್ಬಿಡು. ನನಗೆ ಆಕ್ಚುಲಿ ಸಾಮಾನ್ಯವಾಗಿ ಎಲ್ರು ಕುಮಾರ್ ಅಂತಾನೆ ಕರೀತಾರೆ ಮನ್ಯಾಗ. ನಂದು ಕರ್ನಾಟಕದಾಗ ಎಲ್ರು ರೇವಣ್ಣ ಅಂತ ಕಂಡು ಹಿಡಿದ್ರೊಳಗ ಇಲ್ಲಿ ಊರೊಳಗ ಕುಮಾರ್ ಅಂತ ಹೇಳಿದ್ರೆ ಬಹಳ ಜನ ಕಂಡು ಹಿಡಿತಾರೆ ನನಗೆ. ಸೊ ಹಿಂಗಾಗಿ ಕುಮಾರ್ ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಕುಮಾರ ಹಿಂಗ್ ಮಾಡ್ಬೇಕಂತೇಳಿ ಒಂದೇ ಮಾತಲ್ಲಿ ಹೇಳ್ಬೇಕಂತ ಸರ್. ತುಂಬಾ ಕಷ್ಟ ಪಡ್ತಾನೆ ನನ್ಗೋಸ್ಕರ. ಇವೆಲ್ಲ ಮನ್ಸಿನ ಮಾತು ಸರ್, ಇಲ್ಲಿ ಏನ್ ಬರುತ್ತೋ ಇಲ್ಲ ಹಂಗೆ ಹೇಳ್ತಾ ಇದ್ದೀನಿ ಸರ್ ನಾನು. ಸೊ ಹಿಂಗಾಗಿ ನನ್ಗೋಸ್ಕರ ತುಂಬಾ ಕಷ್ಟ ಪಡ್ತಾನೆ ಸರ್. ಮನೆಯಲ್ಲಿ ಒಂದು ಚರಿಗೆ ಎತ್ತಿಡಂಗಿಲ್ಲ ಸರ್ ಅವ. ಒಂದು ಚರಿಗೆ ನಿಮ್ಮ ವಿಷಯದಾಗ ಎಲ್ಲದಕ್ಕೂ ಸಿದ್ಧ. ಮನೆಯಲ್ಲಿ ಒಂದು ಏನೋ ಮನೆಯದು ಹಿಂಗ ಚರಿಗೆ ತುಡುದಾಗಿರ್ಲಿ, ತಾಡು ತೊಳಿದಾಗಿರ್ಲಿ, ಇಡುದಲ್ಲಿ ಏನು ಮಾಡಂಗಿಲ್ಲ. ಬಟ್ ನನ್ನ ವಿಷಯ ಅಂತ ಬಂದಾಗ ನಮ್ ತಮ್ಮ ಕುರುಡದಾನ, ನಮ್ ತಮ್ಮ ಕಣ್ಣು ಕಾಣಂಗಿಲ್ಲ, ಅವಂಗೆಲ್ಲ ಮಾಡ್ಬೇಕು, ಅವಂಗೆಲ್ಲ ತರಬೇಕು. ನಮಗೇನು ತಪ್ಪಾದಾಗ ತಿದ್ದು ಹೇಳ್ತಿರ್ತಾನ, ಖುಷಿ ಆದಾಗ ಅವ ಮನದೊಳಗ ಖುಷಿ ಇಟ್ಕೊಂಡಿರ್ತಾನ, ಒಟ್ಟ ಹೊರಗೆ ಬಿಟ್ಟು ಕೊಡಂಗಿಲ್ಲ. ಅದೊಂದ್ ಬಿಟ್ಟು ಕೊಟ್ರೆ ಮತ್ತೆ ಇವನಿಗೆ ಎಲ್ಲಿ ಕಾಪಿಗೆ ಬರ್ತದೇನೋ, ಅದೊಂದ್ ಅವನ್ಗೆ ಐತನೋ ಗೊತ್ತಿಲ್ಲ. ಬಟ್ ಏನೋ ಖುಷಿ ಆದಾಗ ಮನ್ಸಲ್ಲೇ ಇಟ್ಕೊಂಡು ಅವನಿಗೊಂದ್ ಒಳಗ್ ಖುಷಿ ಇರ್ತೈತಿ. ಅದ್ ನನ್ನ ಹತ್ರ ಯಾವತ್ತು ತೋರಿಸ್ತಾ ಇರ್ತಾನ, ಪ್ರೀತಿಸ್ತಾ ಇರ್ತಾನ. ಅವನೇನ್ ಮನ್ಯಾಗ ಮಾಡಂಗಿಲ್ಲ, ಹೊರಗ್ ಹೋದ್ರ ಮನ್ಯಾಗ ಏನ್ ಮಾಡಂಗಿಲ್ಲ ಸರ್, ಅದ್ರ ಹತ್ರಷ್ಟು ಕೆಲಸ ಮಾಡ್ತಾನ. ನನ್ ಜೊತೆಗಿರುವಾಗ ನನ್ ನೋಡ್ಕೊಳ್ಳೋದಾಗಿರ್ಲಿ, ನನ್ ನಿಲ್ಸೋದಾಗಿರ್ಲಿ, ಕಂಟೆಂಟ್ ನಾಳೆಗೆ ಇದು ಮಾಡ್ಬೇಕು, ನಾಳೆದು ಇದು ಮಾಡ್ಬೇಕು, ನನ್ಗೇನು ಪ್ಲಾನ್ ಇಲ್ಲ ಸರ್. ಅವ್ನ್ ಬಂದು ಅವ್ರು ಹಿಂಗ್ ಮಾತಾಡ್ರ ಅಲ್ಲಿದು ಹಿಂಗ್ ಬರತೈತಿ, ಇಲ್ಲಿದ್ ಹಿಂಗ್ ಬರತೈತಿ ಕಂಟೆಂಟ್ ದರ್ಶನ್ ಸರ್ದಾಗಿರ್ಲಿ, ಯಾರ್ದ ಹೀರೋಗಳದಾಗಿರ್ಲಿ. ಮತ್ತೆ ಯಾವ್ದಾದ್ರು ಒಂದು ಹಾಡು ಟ್ರೆಂಡಿಂಗ್ ಅಲ್ಲಿ ಬಿತ್ತು ಅಂದ್ರೆ ಈ ಹಾಡ್ ನೀನ್ ಹಾಡ್ಬೇಕು, ಅದೊಂದು ಇರುತ್ತೆ ಸರ್. ಯಾವುದೇ ಹಾಡು ಟ್ರೆಂಡಿಂಗ್ ಅಲ್ಲಿ ಬೀಳ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಏನಾದ್ರು ಒಂದು ಒಳ್ಳೆ ಆ ಸಾಂಗ್ ಸದ್ದಾಗ್ತಿತ್ತು ಅಂದ್ರೆ ನೀನ್ ಆ ಸಾಂಗ್ ಹಾಡ್ಬೇಕು ಅನ್ನೋದು ಹಂಗಿರ್ತದೆ ಸರ್. ಬಹಳ ಖುಷಿ ಆಗುತ್ತೆ ಅನ್ಕೊಂಡ್ರೆ. ಅವನ ಜೀವನದಲ್ಲಿ ಚೆನ್ನಾಗಿ ಬೆಳೆದುಕೊಂಡು ಚೆನ್ನಾಗಿ ಅವನ ಕಾಲ ಮೇಲೆ ಅವ್ನು ನಿಂತು ಅವನು ಆರಾಮಾಗಿದ್ರೆ ನನ್ಗೆ ಹ್ಯಾಪಿ ಸರ್. ನನ್ನ ಜೊತೆಗಿದ್ದು ಇಷ್ಟೊಂದು ಕೆಲಸ ಮಾಡೋದು, ಹಾಗೆ ನನ್ನ ಜೊತೆಗಿದ್ದು ನಂಗೆ ಸಪೋರ್ಟ್ ಮಾಡೋದು ಬಹಳ ಖುಷಿ ಆಗುತ್ತೆ. ತನ್ನ ಕಾಲ ಮೇಲೆ ತಾನು ನಿಂತು ಅವನಿಗೂ ನನ್ನ ಸಪೋರ್ಟ್ ನಾ ಸಾಯೋವರೆಗೂ ಇರ್ತೈತೆ ಸರ್. ಅದ್ರಾಗ ಯಾವ್ದು ಮಾತಿಲ್ಲ. ತಮ್ಮನ ಮಗನ ಸಾಧನೆಗೆ ಇಷ್ಟು ಪ್ರೋತ್ಸಾಹ ಮಾಡ್ರ. ಈಗ ನೀವು ಕನ್ನಡಿಗರಿಗೆ ಹೇಳುವಂತ ಒಂದು ಅವಕಾಶ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಅಂತ? ಏನಿಲ್ಲ, ಮೊಟ್ಟ ಮೊದಲನೇದಾಗಿ ಕರ್ನಾಟಕದ 6 ಕೋಟಿ ಜನತೆಗೆ ನಾವು ಗಡಿ ಭಾಗದ ಕನ್ನಡಿಗರಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಯಾಕಂದ್ರೆ ರೇವಣಸಿದ್ದ ಇಲ್ಲಿವರೆಗೆ ನಮ್ಮ ಮಗಾಗಿದ್ದ. ಯಾವಾಗ ಜಿ ಕನ್ನಡ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಪರಿಚಯಿಸಿದ, ನಾವು ಅಂದೇ ನಿರ್ಧಾರ ಮಾಡಿಬಿಟ್ಟಿವಿ, ರೇವಣಸಿದ್ದ ಈಗ ಕೇವಲ ತೋಳ್ನೂರದ ನಮ್ಮ ಹುಲಾರಿ ಕುಟುಂಬದ ಮಗ ಅಲ್ಲ, ಅವ ಇಡೀ ಒಂದು ಕರ್ನಾಟಕದ ಮನೆ ಮಗ ಅಂತ ಹೇಳಿ ನಾನು ಕನ್ನಡ ಜನತೆಗೆ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ರೇವಣಸಿದ್ದನ ಕನಸುಗಳು, ಆಶೆಗಳು ನೂರಾರು ಅವ. ಆದ್ರ ಅದಕ್ಕ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು, ಅವನನ್ನ ಬೆಳೆಸಬೇಕು, ಹರಿಸಬೇಕು, ಆಶೀರ್ವದಿಸಬೇಕು. ಎಲ್ಲೆಲ್ಲಿ ನಿಮ್ದು ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಆ ಕಾರ್ಯಕ್ರಮಗಳ ರೇವಣಸಿದ್ದನ ಕರೆಸಬೇಕು, ರೇವಣಸಿದ್ದಿಂದ ಹಾಡು ಹಾಡಿಸಬೇಕು. ಒಳ್ಳೊಳ್ಳೆ ಸಿನಿಮಾ ಪ್ರೊಡ್ಯೂಸರ್ಗಳು ವಿನಂತಿ ಅದ, ಸಂಗೀತ ನಿರ್ದೇಶಕ ವಿನಂತಿ ಅದ. ಇಂಥ ಒಂದು ಪ್ರತಿಭೆ, ಇದು ಅಪ್ಪಟ ಪ್ರತಿಭೆ, ಇದು ನಿಜವಾಗಿ ದೇವರೇ ನಮ್ಮ ಮನೆಗೆ ಕೊಟ್ಟಂತ ಒಂದು ಪ್ರತಿಭೆ ಅದ. ಇಲ್ಲಿ ಯಾವುದೇ ಸಂಗೀತದ ಅವಕಾಶ ಇಲ್ಲದಿದ್ರು ಕೂಡ, ಸಂಗೀತ ಮ್ಯೂಸಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದಿದ್ರು ಸಹ ಈ ಒಂದು ಪರಿವಾರದೊಳಗ ಇಂಥ ಮಗ ಹುಟ್ಟಿ ಇಡೀ ಒಂದು ತಬಲಾ ವಾದನ ಇರ್ಬೋದು, ಹಾರ್ಮೋನಿ ಇರ್ಬೋದು, ಕ್ಯಾಶಿಯೋ ಇರ್ಬೋದು, ಪ್ಯಾಡ್ ಇರ್ಬೋದು, ಕೊಳಲು ಇರ್ಬೋದು, ಎಲ್ಲ ವಾದ್ಯಗಳನ್ನ ಬಾರಿಸುತ್ತಾ ಹಾಡುವುದಲ್ಲ, ಇದೊಂದು ದೊಡ್ಡ ವಿಷಯ ಅದ. ಇಂಥ ಒಂದು ಅಮೇಜಿಂಗ್ ನಮ್ಮ ಹಂಸಲೇಖ ಸರ್ ಅವ್ರು ಮಾತು ಹೇಳಿದ್ರು ಒಂದು ವೇದಿಕೆಯೊಳಗ, ರೇವಣಸಿದ್ದಗ ಈಗ ಪಂಖ ಬಂದು ಎರಕೆ ಬಂದು ಬಿಟ್ಟಿವೆ. ಇವನು ಸಂಗೀತ ಒಂದು ಹಾರ್ಮೋನಿಯಂ ಜೊತೆಯಲ್ಲಿ ಇಟ್ಕೊಂಡು ಕೂತ್ರ ಇವನು ಒಬ್ಬ ಕನ್ನಡ ನಾಡಿಗೆ ಗರಿ ಅಂತ ಹೇಳಿದ್ದಾರೆ. ಆ ಮಾತು ಇನ್ನೂ ನಮ್ಮ ನೆನಪಿನೊಳಗವ, ನಮ್ಮ ಸ್ಮರಣೆಯೊಳಗವ. ಹಾಗೆ ರೇವಣಸಿದ್ದ
ಆ ಹೆಜ್ಜೆಯೊಳಗೆ ಹೆಜ್ಜಿಟ್ಟು ಆ ಒಂದು ಕನ್ನಡ ನಾಡಿಗೆ ಗರಿ ಆಗೋ ಸಲುವಾಗ ಅವನು ಪ್ರಯತ್ನ ಮಾಡಕತ್ತಾನ. ಅವನಿಗೆ ನಮ್ಮೆಲ್ಲಾ ಕುಟುಂಬದ ಎಲ್ಲ ಸದಸ್ಯರು ಸಹಕಾರ ಮಾಡಕತ್ತೀವಿ. ವಿಶೇಷವಾಗಿ ನಮ್ಮ ಕರ್ನಾಟಕ ಜೊತೆಗೆ ಮಹಾರಾಷ್ಟ್ರದ ಕನ್ನಡಿಗರು ಜತ್ ಇರ್ಬೋದು, ಸಾಂಗ್ಲಿ ಇರ್ಬೋದು, ಸೋಲಾಪುರ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಮಂಗಳಾಬೀಡು ಇರ್ಬೋದು, ಈ ಎಲ್ಲಾ ಭಾಗದ ಕನ್ನಡಿಗರು, ಹಾಗೆ ನಮ್ಮ ಕರ್ನಾಟಕದ ಗಡಿ ಭಾಗವಾದಂತ ಗೋವಾ ರಾಜ್ಯ ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಈ ಎಲ್ಲಾ ರಾಜ್ಯಗಳ ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರು ಕೂಡ ರೇವಣ್ಣನಿಗೆ ಬಹಳಷ್ಟು ಅಚ್ಚುಮೆಚ್ಚಾಗಿ ಪ್ರೀತಿಯಿಂದ ಕಾಣ್ತಾರೆ. ಎಲ್ಲೇ ಹೋದಲ್ಲೇ ಗುರುಸ್ತಾ ಇದ್ದಾರೆ, ಅವನನ್ನು ಕರಿತಾ ಇದ್ದಾರೆ, ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಹೀಗೆ ಅವನ ಜೀವನ ರೂಪಿಸುವಲ್ಲಿ ನಾವು ಎಷ್ಟು ಮಹತ್ವದ ಭಾಗಿಯಾಗಿದ್ದೆವು, ಅದಕ್ಕಿಂತ ಹೆಚ್ಚು ಕನ್ನಡಿಗರು ಅವನನ್ನ ಪ್ರೀತಿಯಿಂದ ಪ್ರೋತ್ಸಾಹಿಸ್ತಿದ್ದಾರೆ. ನಾನು ಕನ್ನಡ ನಾಡಿನ ಎಲ್ಲ ಜನತೆಯಲ್ಲಿ ಕೈಮುಗಿದು ವಿನಂತಿ ಮಾಡ್ತಾ ಇದ್ದೀನಿ, ಇಂಥ ಒಂದು ಪ್ರತಿಭೆಗೆ ಒಳ್ಳೊಳ್ಳೆಯ ಅವಕಾಶಗಳನ್ನ ಸಿಗಬೇಕು. ಇನ್ನೂ ನಮ್ಮ ಕನ್ನಡಿಗರ ಸ್ವಾಭಿಮಾನದ ಒಂದು ಹೆಸರು ನಾಡಿನಾದ್ಯಂತ ಜಗತ್ತಿನಾದ್ಯಂತ ಪ್ರಶ್ನಿಸಬೇಕು. ಜಗತ್ತಿನಾದ್ಯಂತ ಅಂದ ಬಳಕ ಇನ್ನೊಂದು ಹೆಸರು ನೆನಪು ಬರ್ತದ. ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದೊಳಗ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಜೊತೆಗೆ, ಗುರುಗಳ ಆಶೀರ್ವಾದ ಜೊತೆಗೆ ನಮ್ಮ ರೇವಣ್ಣ ಅಮೆರಿಕೆಯ ಅಟ್ಲಾಂಟಾದೊಳಗ, ಆಮೇಲೆ ಬಹರೇನ್ದೊಳಗ, ಮತ್ತ ಮಲೇಷ್ಯಾದೊಳಗ ಒಂದು ಸಂಗೀತ ಪ್ರೋಗ್ರಾಮ್ ಮಾಡ್ಲಿಕ್ಕ ಅವಕಾಶ ಸಿಗುತ್ತದ ಅಂತ ನಾನು ನಂಬಿದ್ದೀನಿ. ಆ ಒಂದು ನಿಟ್ಟಿನೊಳಗ ಮಾತುಕತೆ ನಮ್ದು ಪ್ರಾರಂಭ ಆಗ್ಯದ. ನಿಜವಾಗಿಯೂ ನಮಗೆಲ್ಲರಿಗೂ ಹೆಮ್ಮೆ. ಒಬ್ಬ ರೇವಣ ಸಿದ್ಧ ಕಣ್ಣು ಕಾಣದವ ಇದ್ರು ಕೂಡ ನಾನು ಜಗತ್ತಿಗೆ ನಾನು ನೋಡ್ತಾ ಇಲ್ಲ, ನಾನು ಜಗತ್ತನ್ನು ನೋಡಿಲ್ಲ, ಆದ್ರೆ ಇಡೀ ಪ್ರಪಂಚನೇ ನನ್ನ ಕಣ್ಣು ನೋಡುವ ಹಾಗೆ ಏನು ಜಗತ್ತಿನ ಜನರಿಗೆ ಒಂದು ಆಶೆ ಕಿರಣಾಗಿ ಹುಟ್ಟ್ಯಾನ. ಆತ ಬಹು ಬೇಗ ಅವನ ಒಂದು ಕನಸದ 7 ಸಮುದ್ರಗಳ ದಾಟಿ ಸಂಗೀತ ಒಂದು ಸೇವೆಯನ್ನು ಮಾಡಿ ಮುಂದೆ ಬಹುದೊಡ್ಡ ಒಂದು ಹಿಂದೂಸ್ತಾನಿ ಸಂಗೀತಗಾರರಾಗಬೇಕನ್ನೋ ನನಸು ಮಾಡ್ಲಿಕ್ಕ ನಮ್ಮೆಲ್ಲ ಇಡೀ ಕುಟುಂಬ ನಾವು ಪರಿಶ್ರಮ ಮಾಡ್ತೇವೆ. ಹಾಗೆ ನಮ್ಮ ಊರಿನ ಜನತೆ, ನಮ್ಮ ಊರಿನ ಗ್ರಾಮ ದೇವತೆ ಸಿದ್ದರಾಮೇಶ್ವರ ಇರ್ಬೋದು, ಆಮೇಲೆ ಮೊನ್ನೆ ತಾನೇ ನಮ್ಮ ಮನೆ ಪಕ್ಕದಲ್ಲಿರುವಂತಹ ಗಂಗಾಧರ ಸ್ವಾಮೀಜಿಯವರ ಒಂದು ಶ್ರೀಮಠದ ಅವ್ರದ್ದು ಆಶೀರ್ವಾದ ನಮ್ಮ ರೇವಣ್ಣನಿಗದ. ಯಾವಾಗ ಆ ಒಂದು ಮಠದ ಕಾರ್ಯ ಪ್ರಾರಂಭ ಮಾಡೋದು ಯಾರ ಹತ್ತಿರ ₹1 ಇರ್ಲಿಲ್ಲ, ಆದ್ರೆ ಇಡೀ ಒಂದು ನಮ್ಮ ಊರಿನ ಜನತೆ, ಪ್ರತಿಯೊಬ್ಬ ಗರೀಬ ಕುಟುಂಬದವರು ಕೂಡ ತನ್ನಿಂದ ಕೆಲವು ಸಹಾಯ ಮಾಡಿ ಸುಮಾರು ₹2.5 ಕೋಟಿ ಒಂದು ಮಠ ನಾವಿಲ್ಲಿ ಕಟ್ತಾ ಇದ್ದೀವಿ. ಆ ಗುರುಗಳ ಆಶೀರ್ವಾದ ರೇವಣ್ಣನ ಮ್ಯಾಗಿರ್ಬೇಕು. ಹಾಗೂ ಕನ್ನಡ ನಾಡಿನ ಜನತೆ ಆಶೀರ್ವಾದ ರೇವಣ್ಣನ ಮ್ಯಾಗಿತ್ತಂದ್ರ ರೇವಣ್ಣ ಇನ್ನೂ ಎತ್ತರಕ್ಕೆ ಬೆಳಿತಾನೆ ಅಂತ ಹೇಳಿ ನಾನು ಹೇಳ್ತಾ ಇಷ್ಟಪಡ್ತೀನಿ. ಏನ ರೇವಣ ಸಿದ್ದನಿಗಾಗಿ ಕಾಯ್ದಿರುವಂತ ದೊಡ್ಡ ದೊಡ್ಡ ಅವಕಾಶಗಳು, ದೊಡ್ಡ ಏನು ಆಶೀರ್ವಾದಗಳದಾವಲ್ಲ, ನಮ್ ಕನ್ನಡ ಜನತೆಯಿಂದ ಅದು ಸಾಧ್ಯ ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಅದ್ರ ಜೊತೆಗೆ ಅವರ ಸಹಕಾರ ನಿಮ್ಮ ಜೊತೆಗೆ ಇರ್ತದೆ, ನಿರಂತರವಾಗಿ ಇರ್ತದೆ ಅಂತೇಳಿ ಹೇಳ್ತೀನಿ. ಅದ್ರ ಜೊತೆಗೆ ಕನ್ನಡಿಗರ ಪರವಾಗಿ ನಮ್ಮ ಮಾಧ್ಯಮದ ಮೂಲಕ ನಿಮ್ಗೆ ಆ ಒಂದು ಶುಭ ಹಾರೈಕೆ ಸದಾ ಹಾರೈಸ್ತಾ ಇರ್ತೀವಿ. ಸೊ ಇಷ್ಟೊತ್ತು ಒಬ್ಬ ಸಾಧಕನ ಬಗ್ಗೆ ನಾನು ಪರಿಚಯಿಸ್ಲಿಕ್ಕೆ ನನಗೊಂದು ಹೆಮ್ಮೆ ಅನ್ನಿಸ್ತದ. ಸೊ ಇವತ್ತು ಈ ಒಬ್ಬ ಸಾಧಕನ ಬಗ್ಗೆ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸಿದೀವಿ. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಇದೆ, ಮುಕ್ತವಾಗಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬಹುದು. ಅದರ ಜೊತೆಗೆ ಇದು ಎಪಿಸೋಡ್ ವೈಸ್ ಆಗಿರೋದ್ರಿಂದ ಪ್ರತಿ ಎಪಿಸೋಡ್ ಅನ್ನ ದಯವಿಟ್ಟು ನೋಡಿ. ಕೊನೆಯದಾಗಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಮತ್ತೊಬ್ಬ ಸಾಧಕನ ಪರಿಚಯಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.